ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ನಾವು ಜಿ ಸಂವಾದದಲ್ಲಿ ತೆಗೆದುಕೊಂಡಿರುವಂತಹ ಚರ್ಚಾ ವಿಷಯ ಕುರ್ಚಿಯ ಕಸರತ್ತು. 2023 ವಿಧಾನಸಭಾ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಅದ್ಭುತವಾದಂತಹ ಮ್ಯಾಂಡೇಟನ್ನು ತೆಗೆದುಕೊಂಡಂತಹ ಕಾಂಗ್ರೆಸ್ ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಅಂದಾಗ ಸಿಕ್ಕಂತಹ ಉತ್ತರ ಸಿದ್ದರಾಮಯ್ಯನವರು. ರೈಟ್, ಆ ಸ್ಥಾನದಲ್ಲಿ 5 ವರ್ಷವನ್ನು ಪೂರೈಕೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇರುವಂತಹ ಉತ್ತರ ಅಂತ ಹೇಳಿದ್ರೆ ಕಳೆದ 3 ವರ್ಷಗಳಲ್ಲಿ ಇದರ ಬಗ್ಗೆ 3 ತಿಂಗಳಿಗೆ 6 ತಿಂಗಳಿಗೆ 15 ದಿವಸಕ್ಕೆ ಕುರ್ಚಿಯ ಕಸರತ್ತು ಅಂತ ನಾವೇ ಚರ್ಚೆ ಮಾಡುವಂತಹ ಪರಿಸ್ಥಿತಿಯನ್ನು ಕಾಂಗ್ರೆಸ್ ತಂದಿಟ್ಟಿದೆ. ಹಾಗಾಗಿ ಇವತ್ತು ಕೂಡ ಅದೇ ಕುರ್ಚಿಯ ಕಸರತ್ತು ಬಗ್ಗೆ ನಾವು ಮಾತಾಡಬೇಕಾಗಿದೆ. ಹೌದು, ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿರುವಂತಹ ಕಾಂಗ್ರೆಸ್ ಇವತ್ತು ಕುರ್ಚಿ ಇರಬಹುದು, ಅಂದರೆ CM ಗಾದಿ ಇರಬಹುದು, ಅಥವಾ ಸಂಪುಟ ಪುನಾರಚನೆ ಇರಬೇಕು. ಇದೆಲ್ಲದರ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡ್ತಾ ಇದೆ. ಬಹಳಷ್ಟು ಊಹಾಪೋಹಗಳು, ವದಂತಿಗಳು, ದೆಹಲಿಯ ಪ್ರಯಾಣಗಳು. ಹಾಗಾಗಿ ಇವತ್ತಿನ ಜಿ ಸಂವಾದದಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಎರಡು 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರದ ಸಂದರ್ಭದಲ್ಲಿ ಡೆಫಿನೆಟ್ಲಿ ಗೊಂದಲ ಆಯಿತು. ಹಾರ್ಡ್ಲಿ 1 ವೀಕ್ ಅಂತ ಅಂದ್ಕೊಳ್ತೀನಿ. ಯಾರು ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಫೈನಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರು ಅಂತ ಹೇಳ್ತು. ಅದು 5 ವರ್ಷಕ್ಕ, 2.5 ವರ್ಷಕ್ಕ, 3 ವರ್ಷಕ್ಕ ಅಥವಾ 4 ವರ್ಷಕ್ಕ ಈ ರೀತಿಯ ಕ್ಲಾರಿಟಿಯನ್ನು ಕೊಡಲಿಲ್ಲ. ಬಟ್ ಕಾಂಗ್ರೆಸ್ನ ಬಹುತೇಕ ಬಣದ ನಾಯಕರು, ಅಂದರೆ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಇವರ ಬಣದ ನಾಯಕರು 15 ದಿವಸಕ್ಕೆ, 2 ತಿಂಗಳಿಗೆ, 3 ತಿಂಗಳಿಗೆ ಒಂದ್ಸತಿ ಒಂದು ಬಣದವರು ಸಿದ್ದರಾಮಯ್ಯನವರೇ 5 ವರ್ಷ ಪೂರೈಸ್ತಾರೆ, ಇನ್ನೊಂದು ಬಣದವರು ಹೈಕಮಾಂಡ್ ಇದೆಲ್ಲವನ್ನು ನಿರ್ಧಾರ ಮಾಡುತ್ತೆ. ಯಾಕೆ ಕೊಟ್ಟ ಮಾತು ನೆನಪಿಲ್ವಾ, ಮಾತುಕತೆ ಆಗಿದೆ, ಒಪ್ಪಂದಗಳಾಗಿದೆ, ಈ ರೀತಿ ಹಲವಾರು ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದರು. ಇದು ಪ್ರತಿಪಕ್ಷದ ಅಪಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದ ನಾಯಕರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಇವತ್ತು ಇಲ್ಲಿಯವರೆಗೂ ಕೂಡ ಚರ್ಚೆಯನ್ನು ತಂದಿಟ್ಟಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇವಾಗ ನೋಡಿ, ಅವತ್ತು ಮಾತಾಡ್ತಾ ಇದ್ರು ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಂತ. ಈಗ ಸೆಪ್ಟೆಂಬರ್ ಮೇಗೆ ಬಂದು ನಿಂತ್ಕೊಂಡಿದೆ. ಹಾರ್ಡ್ಲಿ ಇನ್ನೇನು 2-3 ತಿಂಗಳು ಹೋಯಿತು ಅಂತ ಹೇಳಿದ್ರೆ 1 ವರ್ಷ ಆ ಕ್ರಾಂತಿ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಆಗಿ. ಸೊ ಇದೀಗ ಮತ್ತೊಮ್ಮೆ ಆ ಸೆಪ್ಟೆಂಬರ್ನ ಕ್ರಾಂತಿ ಮೇಗೇನಾದರೂ ಶಿಫ್ಟ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು. ಬಟ್ ಇದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಒಂದು ಕ್ಲಾರಿಟಿಯನ್ನು ನಾವು ಪಡ್ಕೊಳ್ಳೇಬೇಕು. ಪಂಚರಾಜ್ಯಗಳ ಫಲಿತಾಂಶ ವೆರಿ ಸೂನ್ ಇದೆ. ಅದಾಗ್ತಾ ಇದ್ದಂಗೆ ಕರ್ನಾಟಕ ರಾಜ್ಯ ರಾಜಕೀಯದ ಮಹತ್ವದ ಬದಲಾವಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಹಾಗೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಆಪ್ತ ಬಳದ ಬಹುತೇಕ ನಾಯಕರು ಸಿದ್ದರಾಮಯ್ಯನವ್ರಿಗೆ ಸಲಹೆ ಕೊಟ್ಟಿದ್ದಾರಂತೆ. ಏನಂತ? ಆಪ್ತ ಸಚಿವರ ಸಭೆಯಲ್ಲಿ ನೀವು ಗಟ್ಟಿಯಾಗಿ ಮಾತಾಡಬೇಕು ಅಂತ ಹೇಳಿದಾರಂತೆ. ಗಟ್ಟಿಯಾಗಿ ಮಾತಾಡ್ತಾರೋ ಇಲ್ವೋ, ರಾಜ್ಯದ ಜನರನ್ನಂತೂ ಅತಂತ್ರವಾಗಿ ಇಟ್ಟಿದ್ದಾರೆ. ಯಾಕಂದರೆ ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಸುಭದ್ರ ಆಡಳಿತ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಗ್ಯಾರಂಟಿಗಳ ಸರಿಯಾದ ಅನುಷ್ಠಾನ, ಜೊತೆಗೆ ಜನಪರ, ಬಡವರ ಪರ, ಸಮಾಜಕ್ಕೆ ತುಳಿತಕ್ಕೊಳಗಾದಂಥ ಜನರ ಪರವಾಗಿ ಕೆಲಸ ಮಾಡುತ್ತೆ ಈ ಕಾಂಗ್ರೆಸ್ ಅನ್ನುವಂಥ ನಂಬಿಕೆಗೆ ಹೊಡೆತ ಬಿದ್ದಿದೆ. ಯಾಕಂದರೆ ಒಂದಲ್ಲ ಒಂದು ಚರ್ಚೆಗಳು ಕಳೆದ 3 ವರ್ಷಗಳಲ್ಲಿ ಆಗೋಗಿದೆ, ಪ್ರತಿಭಟನೆಗಳಾಗೋಗಿದೆ. ಇದು ಬೇಡ. ಈ ಪ್ರಹಸನವನ್ನೆಲ್ಲ ಬದಿಗಿಟ್ಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿದೆ. ಸ್ಟಿಲ್ ನೋಡಿ, ನಾವು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ. ಯಾಕಂದರೆ ದೆಹಲಿಗೇನೋ ಬುಲಾವಂತೆ, ಸಿದ್ದರಾಮಯ್ಯನವ್ರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ DK ಶಿವಕುಮಾರ್ ಅವರು ಕೂಡ ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದ್ರಿಂದಾಗಿ ತಮ್ಮ ಪ್ರಯತ್ನವನ್ನು ಛಲದಂಕ ಮಲ್ಲದಂತೆ ಬಿಡ್ತಾ ಇಲ್ಲ. ಸೊ ಒಂದು ಇಚ್ಛೆ ಇಟ್ಕೊಂಡಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇಂಥವ್ರ ಆಸೆ ಇಟ್ಕೋಬಾರ್ದು ಅಂತ ಹೇಳೋದಕ್ಕೇನು ಆಗೋದಿಲ್ಲ. ಸೊ ಹಾಗಾಗಿ ಸಹಜ ಆಸೆ DK ಶಿವಕುಮಾರ್ ಅವ್ರದ್ದು, ಅಥವಾ ಅವರ ಬಣದವ್ರದ್ದು, ಅಥವಾ ಅವರ ಅಭಿಮಾನಿಗಳು, ಕಾರ್ಯಕರ್ತರದ್ದು. ಆದರೆ ಒಂದು ಪಕ್ಷ ಒಪ್ಪಂದ ಆಗಿತ್ತು ಅನ್ನೋದಾದರೆ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನಿಗೆ ಬರಬೇಕು. ಈ ರೀತಿ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದರೆ ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಹೊರತು ಸೊಲ್ಯೂಷನನ್ನು ಸಿಗೋದಿಲ್ಲ ಅಂತ ಅನಿಸುತ್ತೆ. ಆದರೆ ಈಗೇನಾದರೂ ಇನ್ ಬಿಟ್ವೀನ್ ಸಂಪುಟದ ಪುನರ್ರಚನೆ ಏನಾದರೂ ಆದರೆ ನಾಯಕತ್ವ ಬದಲಾವಣೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದನ್ನು ಕೂಡ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇರ್ಷಾದ್ ಅವರೇ, 2023 ವಿಧಾನಸಭಾ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಎಕ್ಸಲೆಂಟ್, ಅದ್ಭುತವಾದಂತಹ ಮ್ಯಾಂಡೇಟನ್ನು ನೀವು ಪಡ್ಕೊಳ್ತೀರಿ. ಹಾರ್ಡ್ಲಿ 1 ವೀಕ್ ಯಾರು ಮುಖ್ಯಮಂತ್ರಿ ಅನ್ನುವಂಥ ಕ್ಲಾರಿಟಿ ಏನು ಇರಲಿಲ್ಲ. ಬಟ್ ಒಂದು ಕ್ಲಾರಿಟಿ ಕೊಟ್ರಿ ನೀವು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಕ್ಲಾರಿಟಿ ನಮಗೂ ಸಿಕ್ತು.
ಬಟ್ ಈ 3 ವರ್ಷದಲ್ಲಿ ಏನಾಯಿತು ಅಂದರೆ 15 ದಿವಸಕ್ಕೆ 3 ತಿಂಗಳಿಗೆ ಅದೇ ಸಬ್ಜೆಕ್ಟ್ ಮರುಕಳಿಸ್ತಾ ಇದೆ. ಅದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳೋದು ಕಷ್ಟ ಸಾಧ್ಯ ಅಂತ ಏನಂತೀರಿ ಇದ್ರ ಬಗ್ಗೆ? ನೋಡಿ, ಇವತ್ತು ಕರ್ನಾಟಕದ ಜನ ಇವತ್ತು ನಮಗೊಂದು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ರು. ಸೊ ಆ ಮ್ಯಾಂಡೇಟದ ಆಧಾರದಲ್ಲಿ ಇವತ್ತು ಬಹಳಷ್ಟು ಯೋಜನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಈ ಕರ್ನಾಟಕದ ಜನತೆಗೆ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ. ಅದು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಎಲ್ಲೋ ಪಂಚ ಗ್ಯಾರಂಟಿ ಯೋಜನೆಗಳ ಅಡಿನಲ್ಲಿ ನಿಂತೋಗುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಹಂತದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ನಾನು ಒಳಗೊಂಡು ಹೇಳ್ತಾ ಇದ್ದೇನೆ. ಒಂದು ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಮೇಲ್ದೃಷ್ಟಿನಲ್ಲಿ ಮೇಲ್ನೋಟಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಗೊಂದಲಗಳಿರ್ಬೋದು ಅಂತ ಮಾಧ್ಯಮದಲ್ಲಿ ಬರ್ತಾ ಇದ್ರೂ ಒಳಗಡೆ ಒಂದು ಒಳ್ಳೆಯ ಆಡಳಿತವನ್ನು ನಾವು ನೀಡ್ತಾ ಇದ್ದೀವಿ. ಒಂದು ಎಲ್ಲ ಸಮಾಜದಲ್ಲಿರುವಂತಹ ಎಲ್ಲ ವರ್ಗದ ಜನರನ್ನು, ಮತ್ತು ಅದು ಬಡವರು ಇರ್ಬೋದು, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಅಥವಾ ಬೇರೆ ಬೇರೆ ಉದ್ಯೋಗಗಳು ಮಾಡ್ತಾ ಇರುವಂತಹ ಜನರು ಇರ್ಬೋದು, ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸರ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದೇ ದೃಷ್ಟಿಯಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಂಘಟನಾತ್ಮಕವಾಗಿ ಒಂದು ಒಳ್ಳೆಯ ಪಕ್ಷವನ್ನು ಮುನ್ನಡೆಸಿ ಅದರ ಜೊತೆಯಲ್ಲಿ ಸರ್ಕಾರದ ಅಂಗವಾಗಿ ಉಪಮುಖ್ಯಮಂತ್ರಿಯಾಗಿ ಅವರು ಒಂದು ಬೆಂಗಳೂರಿನ ಒಂದು ಸಮಗ್ರವಾದಂಥ ಅಭಿವೃದ್ಧಿಯನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ 3 ತಿಂಗಳಿಗೆ 6 ತಿಂಗಳಿಗೆ ಇದೇ ಚರ್ಚೆ ಆಗೋದು ಒಳ್ಳೆ ಬೆಳವಣಿಗೆ ಅಲ್ಲ, ಒಳ್ಳೆಯ ಸಂದೇಶವನ್ನು ರವಾನೆ ಮಾಡೋದಿಲ್ಲ. ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಜನಸಾಮಾನ್ಯರು ಕೊಟ್ಟಿರುವಾಗ ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿತ್ತು ಹೆಚ್ಚಿನದಾಗಿ. ಬಟ್ ನಿಮ್ಮದೇ ನಾಯಕರು ಕೊಡುವಂತಹ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ದೀರಿ. ಒಂದು ಬಣದವರು ಸಿದ್ದರಾಮಯ್ಯ ಅಂತ ಅಂದ್ಕೊಂಡ್ರು ಕೂಡ ಅವರು ಹೇಳೋದನ್ನು ನೀವು ಗಮನಿಸಿದ್ದೀರಿ. ಹೈಕಮಾಂಡ್ದು ಎಲ್ಲ ತೀರ್ಮಾನ ಅಂತಾರೆ. ಮಗದೊಂದು ಕಡೆ ನೀವು ಗಮನಿಸಿದ್ದೀರಿ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಶುಭವಾಗಲಿ ಅನ್ನುವಂಥ ಘೋಷಣೆಗಳಿರ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಂತಹ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಅವ್ರ ಪರವಾಗಿ ಮಾತಾಡೋರು ಇದ್ದಾರೆ. ಈಗ ಆಸೆ ಆಕಾಂಕ್ಷೆ ಅನ್ನೋ ತಪ್ಪು ಅಂತ ಹೇಳೋದಿಲ್ಲ. ಬಟ್ ಒಂದು ಹೈಕಮಾಂಡ್ ತೀರ್ಮಾನ ತಗೊಂಡಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕಳಸತಿ ಬಂದು ಹೇಳ್ದಂಗೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ದಂಗೆ ಮಗದೊಮ್ಮೆ ಹೇಳೋ ಪರಿಸ್ಥಿತಿಗೆ ತಗೊಂಡು ಹೋಗಬಾರ್ದು ಅಂತ. ಇಲ್ಲ, ಕಾರ್ಯಕರ್ತರು ಅವರವರ ನಾಯಕರ ಒಂದು ಅಭಿಮಾನದಿಂದ ಹೇಳ್ತಿರ್ಬೋದು. ಆದರೆ ಸರ್ಕಾರದಲ್ಲಿರುವಂತಹ ಶಾಸಕರುಗಳು ಯಾವುದೇ ಬಣನೂ ಇಲ್ಲ. ಕಾಂಗ್ರೆಸ್ ಅನ್ನೋದು ಒಂದೇ ಒಂದು ಬಣ ನಮ್ಮಲ್ಲಿರೋದು. ಗೊಂದಲ ಸೃಷ್ಟಿ ಮಾಡಿರೋದೇ ಶಾಸಕರು ಅಲ್ಲ. ಶಾಸಕರು ಕೆಲವೊಂದು ಸಂದರ್ಭದಲ್ಲಿ ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಿರ್ಬೋದು ಅಥವಾ ಅದರಂಥ ಕಾಂಟೆಕ್ಸ್ಟಲ್ಲಿ ಅವ್ರ ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಆದರೆ ಸರ್ಕಾರದ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರವನ್ನು ಅಭದ್ರ ಮಾಡುವಂಥ ದೃಷ್ಟಿ ಅಥವಾ ಈ ಸರ್ಕಾರದಲ್ಲಿ ಏನೋ ಒಂದು ಇದು ನಡೀತಾ ಇದೆ ಅನ್ನೋದು ಬರೀ ಮಾಧ್ಯಮದಲ್ಲಿ ಮಾತ್ರ ನಮಗೆ ಕಾಣಿಸಿಕ್ತಾ ಇರೋದು. ಅದ್ರ ಒಳಗಡೆ ನಾನು ಹೇಳ್ತಾ ಇದ್ದೇನೆ, ಸರ್ಕಾರ ಬಹಳ ಸುಭದ್ರವಾಗಿ ನಡೀತಾ ಇದೆ. ಕೆಪಿಸಿಸಿ ಕಚೇರಿ ಒಳಗೆ ಚರ್ಚೆ ಆಗಬೇಕಾಗಿರುವಂತಹ ವಿಷಯಗಳು ಮಾಧ್ಯಮದ ಮೈಕ್ ಮುಂದೆ ಆಗಿದೆ. ಅವ್ರು ಮಾತಾಡಿದ್ಮೇಲೆ ನಾವು ಚರ್ಚೆ ಮಾಡ್ತೀವಿ ಹೊರತು ನಮ್ಮ ಚರ್ಚೆ ನೋಡ್ಕೊಂಡು ನೀವೇನು ಸ್ಟೇಟ್ಮೆಂಟ್ಗಳನ್ನು ಕೊಡೋದಿಲ್ಲ. ಪಕ್ಷದ ವೇದಿಕೆಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಈಗ ಈ ಚರ್ಚೆಗಳು ಬಂದಿದೆ. ಅದಕ್ಕೆ ಪಕ್ಷ ಬಹಳ ಸದೃಢವಾಗಿ ಉತ್ತರನೂ ಕೊಟ್ಟಿದೆ, ಮತ್ತೆ ಅದನ್ನ ಸಕ್ಷಮವಾಗಿ ನಿಭಾಯಿಸಿದೆ. ಆದರೆ ನಾನು ಹೇಳ್ತಾ ಇರೋದು, ಕೆಲವೊಂದು ಹೇಳಿಕೆಗಳು ಅವರ ವೈಯಕ್ತಿಕ ಹೇಳಿಕೆಗಳಾಗಿ ಅಥವಾ ಕೆಲವೊಂದು ಕಂಟೆಕ್ಸ್ಟ್ಗಳಲ್ಲಿ ಅವ್ರು ಕೊಟ್ಟಿರ್ಬೋದು. ಆದರೆ ಅದು ಸಮಗ್ರ ಒಂದು ಸರ್ಕಾರದ ಒಂದು ನೇತೃತ್ವ ವಹಿಸಿರುವವರ ಹೇಳಿಕೆಗಳನ್ನು ಅಥವಾ ಪಕ್ಷದ ನೇತೃತ್ವ ವಹಿಸಿರುವಂಥ ಅವರ ಹೇಳಿಕೆಗಳನ್ನ ನಾವು ಹೇಳೋಕ್ಕಾಗಲ್ಲ. ಇವತ್ತು ಯಾವುದೇ ಬಣ ಇಲ್ಲ. ಕಾಂಗ್ರೆಸ್ ಭಾಳ ಸದೃಢವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಒಂದು ಸಂಘಟನಾತ್ಮಕ ಕೆಲಸವನ್ನು ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯವರ ಒಂದು ದಕ್ಷ ಆಡಳಿತದಲ್ಲಿ ನಡೀತಾ ಇದೆ. ರೈಟ್. ಕಾಂತಿ ಶೆಟ್ಟಿ ಅವರೇ, ನೀವು ಹೇಳಬೇಕು, ಒಂದಲ್ಲ ಒಂದು ಪ್ರಹಸನ, ಒಂದಲ್ಲ ಒಂದು ಹೈಡ್ರಾಮಾ, ಇದನ್ನು ಕಳೆದ 3 ವರ್ಷಗಳಲ್ಲಿ ನಾವು ನೋಡ್ಕೊ ಬಂದಿದ್ದೀವಿ. ಇದೇ ವೇದಿಕೆಯಲ್ಲಿ ನಾವು ಕಡಿಮೆ ಅಂದ್ರೆ ಒಂದು 50 ಸತಿ ಇದನ್ನೇ ಚರ್ಚೆ ಮಾಡಿದ್ದೀವಿ ಅಂತ ಅನ್ಸುತ್ತೆ, ಅದೇ ಕುರ್ಚಿ ಹಿಡ್ಕೊಂಡು. ವಿರೋಧ ಪಕ್ಷವಾಗಿ ನೀವೇನು ಮಾಡ್ತಾ ಇದ್ದೀರಿ ಅಂತ. ಕಡೆ ಪಕ್ಷ ನಿಮಗೆ ರಾಜ್ಯದ ಹಿತಾಸಕ್ತಿ ಅನ್ನೋದು ಮುಖ್ಯ ಆಗಿದ್ದಿದ್ರೆ, ನಾನು ಬಿಯಾಂಡ್ ರಾಜಕೀಯ ಮಾತಾಡ್ತಾ ಇದ್ದೀನಿ ಕಾಂತಿ ಶೆಟ್ಟಿಯವರೇ, ಒಂದು ಸಲಹೆ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಆಪ್ತ ಸಲಹೆ ಅನ್ನೋ ರೀತಿಯಲ್ಲಿ ಒಂದು ಕೊಟ್ಟುಬಿಟ್ಟು, ಬೇಡ ಇದೆಲ್ಲ ಸ್ವಲ್ಪ ಜಾಸ್ತಿ ಆಯಿತು, ರಾಜ್ಯದ ಹಿತದೃಷ್ಟಿಯಿಂದ ಒಂದಷ್ಟು ಚರ್ಚೆಗಳಾಗಬೇಕು, ಅಭಿವೃದ್ಧಿ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳಾಗಬೇಕು ಅನ್ನುವಂತಹ ವಿರೋಧ ಪಕ್ಷದ ನಿಲುವೇನು ನಾವು ಕಾಣಲಿಲ್ವಲ್ಲ. ನೀವು ಅಲ್ಲೇನಾದರೂ ವ್ಯತ್ಯಾಸ ಆಗೋದನ್ನ ನೀವು ಕಾಯ್ಕೊಂಡು ಕೂತಿದ್ದೀರಾ?
ಅಲ್ಲ ಇದು 3 ವರ್ಷದಿಂದ ನಾವು ಬರೀ ಚರ್ಚೆ ಮಾಡ್ತಿರೋದು ಬರೀ ಅವರ ಒಳಗಡೆ ಜಗಳ, ಅವರ ಕುರ್ಚಿ ಕಾದಾಟ. ಹೌದು. ಅವರು ಇವ್ರು ಬಿಡಲ್ಲ, ನಾ ಕೊಡಲ್ಲ. ಏನ್ ಮಾಡ್ತಾರೆ ಅವರು? ಬರೀ ನೋಡಿ, ಡಿಸೆಂಬರ್ ಬಗ್ಗೆನೇ ನಾವು ಮಾತಾಡಲ್ಲ. ಕಳೆದ ಡಿಸೆಂಬರ್ ಅಲ್ಲಿ 3ನೇ ತಾರೀಕು ಡೆಲ್ಲಿಗೆ ಹೋದ್ರು, 7ನೇ ತಾರೀಕು ಡೆಲ್ಲಿಗೆ ಹೋದ್ರು, ಡಿಸೆಂಬರ್ 14ಕ್ಕೆ ಡೆಲ್ಲಿಗೆ ಹೋದ್ರು, ಡಿಸೆಂಬರ್ 24ಕ್ಕೆ ಡೆಲ್ಲಿಗೆ ಹೋದ್ರು, ಮತ್ತೆ ಡೆಲ್ಲಿ. ನಾವೊಂದು ಇಲ್ಲೇ ಇದೇ ಚಾನಲ್ ನಾವು ಮಾತಾಡಿದ್ವು. ನೀವು ಏನು ಬೆಳಗಾವಿ ಅಧಿವೇಶನ ಡೆಲ್ಲಿಲಿ ಯಾಕೆ ಮಾಡಬಾರ್ದು? ನಿಮ್ಗೂ ನೆನಪಿದೆ. ಕರೆಕ್ಟ್. ಬರೀ ಮಾತೆತ್ತಿದ್ರೆ ಹೈಕಮಾಂಡ್ ಮಾತಾಡೋದು, ಇವ್ರುಗಳ ಚರ್ಚೆ ಇವ್ರುಗಳ ಅಧಿಕಾರ ಬಗ್ಗೆ ಮಾತಾಡ್ತಾರೆ ಹೊರತು ರಾಜ್ಯದ ಜನರ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಇದೆಯಾ? ಯಾವ್ದಾದ್ರು ಒಂದರ ಬಗ್ಗೆ? ನೀರಿನ ಹಾಹಾಕಾರ ನಡೀತಾ ಇದೆ, ಇಷ್ಟು ಬಿಸಿಲು ಹೋಗ್ತಾ ಇದೆ, ಈ ಮೇವುಗಳು. ನಿನ್ನೆ ನಾನು ನೋಡ್ತಾ ಇದ್ದೆ ನಿಮ್ದು ನ್ಯೂಸಲ್ಲಿ, ನವಿಲುಗಳು ಸತ್ರು, ನೀರಿಲ್ಲ. 108 ನಾವು ನೋಡಿದ್ರೆ ಬಹಳ ಬೇಸರ ಆಗ್ತಾ ಇದೆ. ಒಂದ್ ಕಡೆಯಿಂದ ಸಾರಿಗೆ ವ್ಯವಸ್ಥೆಯನ್ನು ಅದನ್ನ ನೋಡಕ್ಕೆ ಆಗ್ತಾ ಇಲ್ಲ, ಯಾವ ಥರ ಇದೆ. ಮಾತೆತ್ತಿದ್ರೆ ನೋಡಿ, ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ, DKಶಿ ಅವರಿಗೂ ಗೊತ್ತಿದೆ, ಅವರ ಹೈಕಮಾಂಡ್ ಗೊತ್ತಿದೆ. ಪಂಚರಾಜ್ಯದ ಈ ಎಲೆಕ್ಷನ್ ಬರೋ ಮೊದಲೇ, ಅವರ ಎಲೆಕ್ಷನ್ನ ತೀರ್ಪು ಬರೋ ಮೊದಲೇ ಇವರು ಯಾವ್ಯಾವ ಥರ, ಇವರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ರಿಯಾಕ್ಷನ್ಗಳು ನೋಡಿ. ಪಂಚರಾಜ್ಯದ ತೀರ್ಪು ಬರೋ ಮೊದಲೇ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಈ ತೀರ್ಪು ನಮ್ಗೆ ವಿರುದ್ಧವಾಗಿರುತ್ತೆ. ಕಷ್ಟ. ಈಗಾಗಲೇ ಅವ್ರು ಯಾವ ತರ ಆಡ್ತಾ ಇದ್ದಾರೆ. ಯಾವತ್ತಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ತರ ಆಡಿದ್ ನೋಡಿದೀರಾ ನೀವು? ಹೇಳಿ ನೀವು. ಒಂದು ಆಲ್ಮೋಸ್ಟ್ ಒಂದು ಇತ್ತೀಚೆಗೆ ಹೇಗೆ ನಡೆಸ್ತಾ ಇದ್ದಾರೆ? ಅಥವಾ CM DKಶಿ ಅವ್ರದ್ದು ಇದು ಸಾಮಾನ್ಯ ಜನರು ಮಾತಾಡುವಂತಾಗಿದೆ ಈಗ. ಇವರ ಕುರ್ಚಿ ಕಾದಾಟ, ಇವ್ರ ಕುರ್ಚಿ ಕಾದಾಟ ಅಷ್ಟೇ. ಬೇರೆ ನಾವು ಮಾತಾಡ್ಬೇಕಾಗಿಲ್ಲ. ಕಾಂಗ್ರೆಸ್ ಅವರ ಬಗ್ಗೆ ಮಾತಾಡ್ಬೇಕಂದ್ರೆ, ಕಾಂಗ್ರೆಸ್ನವರ ವಿರೋಧ ಮಾತಾಡ್ಬೇಕಂದ್ರೆ ಕಾಂಗ್ರೆಸ್ನವರೇ MLAಗಳು ಮಾತಾಡ್ತಾರೆ, ಕಾಂಗ್ರೆಸ್ನವರ ಶಾಸಕರೇ ಮಾತಾಡೋದನ್ನ ಕೇಳಿದ್ರೆ ಸಾಕು. ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಬರ್ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಸತಿ ಹೇಳಿದ್ದಾರೆ ಇದು ಪ್ರತಿಪಕ್ಷದ ಅಪಪ್ರಚಾರ ಅಂತ. ಅಪಪ್ರಚಾರನೋ ಅಥವಾ ಅವರು ಇದರಿಂದ ಮೈಲೇಜ್ ಮೈನಸ್ ಆಗುತ್ತೋ ಪ್ಲಸ್ ಆಗುತ್ತೋ ಒಂದು ಅದು ಸೈಡಿಗೆ ಇರೋಣ. ಪ್ರತಿದಿನ ನೋಡಿದೀವಿಯಾ, ನಮ್ಗೆ ಪ್ರೊಟೆಸ್ಟ್ ಮಾಡ್ತಾನೆ ಇರೋದು ನಾವು. ಅವ್ರಿಗೆ ಅದೇನಾಗಿದೆ, ವರ್ಷ ಪೂರ್ತಿ ಪ್ರೊಟೆಸ್ಟ್ ಮಾಡಿ ಯಾವ ಪ್ರೊಟೆಸ್ಟ್ಗೆ ಅವ್ರು ಏನು ಕೇಳೋದೇ ಇಲ್ಲ. ದಪ್ಪ ಚರ್ಮದ ಸರ್ಕಾರ ಏನು ಪ್ರೊಟೆಸ್ಟ್ ಅಂತ ಮಾಡ್ತೀರಾ? ಬರೀ ನೋಡಿ, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಆಯ್ತು, ಈಗ ಅವ್ರು ಇಷ್ಟೆಲ್ಲ ಆಯ್ತು, ಮುಸ್ಲಿಮರು ಅವರು ಇವರು ಅವ್ರದ್ದು ಗಲಾಟೆ ಆಯ್ತು, ಬೈ ಎಲೆಕ್ಷನ್ ಆಯ್ತು, ಅಲ್ಲಿ ಗಲಾಟೆ ಆಯ್ತು, ಜಮೀರ್ ಅಲ್ಲಿ ಹೋದ್ರು, ಇಲ್ಲಿ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಹಾಗಾದ್ರು, 24ಕ್ಕೆ ಸರ್ಪ ಅಂದ್ರು, 25ಕ್ಕೆ 23ಕ್ಕೆ ರಾವಣ ಅಂದ್ರು, 25ಕ್ಕೆ ಈಗ ಏನು ಟೆರರಿಸ್ಟ್ ಅಂದ್ರು. ಇದು ಬೇರೆ. ನೀವು ಹೇಳಿ, ಅವ್ರುಗಳು ಮಾತಾಡುವ ರೀತಿ ಅಥವಾ ಅವರು ಏನು ಅಪೋಸಿಟ್ ನಾವು ಮಾತಾಡ್ತೀವಿ ಅದನ್ನು ಬಿಟ್ಟು, ಕುರ್ಚಿಯ ಕಾದಾಟ ಬಿಟ್ಟು, ಈ ಬರೀ ನಾಯಕರುಗಳ ವಿಚಾರಗಳ ಬಿಟ್ಟು, ಜನಪ್ರತಿನಿಧಿಗಳ ವಿಚಾರ ಬಿಟ್ಟು, ರಾಜ್ಯದ ಜನರ ಬಗ್ಗೆ ನಾವೇನೋ ಮಾತಾಡ್ತಿದ್ದೀವಾ? ಹೇಳಿ, ಯಾವುದಾದ್ರೂ ಒಂದು ಡಿಸ್ಕಷನ್ ನಾವಿಲ್ಲಿ ಮಾಡಿದ್ವಿ ನೋಡಿ. 30,000 ಎಕರೆಯಲ್ಲಿ ನೀರುಳ್ಳಿ ಬೆಳೆಗಾರರು ಇದ್ದಾರೆ. ಕರೆಕ್ಟ್. ಅವ್ರ ಬಗ್ಗೆ ಏನಾದ್ರು ಬೆಳೆಗಳು ಇದಾಗಿದೆ, ಅವ್ರ ಬಗ್ಗೆ ನಾವೇನಾದ್ರು ಡಿಸ್ಕಸ್ ಮಾಡ್ತಾ ಇದೀವಿ, ಅವ್ರಿಗೆ ಏನಾದ್ರು ಬೆಂಬಲ ಬೆಲೆ ಅಥವಾ ನೀರಿಲ್ಲದೆ ಹಾಹಾಕಾರ ಆಗ್ತಾ ಇದೆ, ಈ ತರ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವ? ಇಲ್ಲಿ ಇಷ್ಟು ಮಕ್ಕಳು ಇವತ್ತು 43,000 SLC ಮಕ್ಕಳು ಫೇಲ್ ಆದ್ರು, ಅದ್ರ ಬಗ್ಗೆ ನಾವೇನೋ ಮಾತಾಡ್ತಿದೀವ? ಇದೇ ಮಲ್ಲಿಕಾರ್ಜುನ ಇವರು ಪ್ರಿಯಾಂಕ ಖರ್ಗೆ ಅವ್ರು ಮಾತಾಡ್ಬೇಕು ಇದನ್ನ. ಕೊನೆಯಲ್ಲಿದಾರಲ್ಲ ಅವರು, ಏನು ಮಂಗಳೂರು ಭಾಗ, ಈ ದಕ್ಷಿಣ ಕನ್ನಡ ಭಾಗ ಅದೆಲ್ಲ ಸರಿ ಇಲ್ಲ ಅಂತ ಹೇಳಿದವರು, ನಾವು ನಂಬರ್ 1 ನಂಬರ್ 2 ಅಲ್ಲಿ ಇದ್ದಾಗ ಇವ್ರು ಕೊನೆಯಲ್ಲಿದ್ದವ್ರು ಅವ್ರು ಮಾತಾಡ್ಬೇಕು. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವ? ಹೌದಪ್ಪ, ಕಲಬುರಗಿಯಲ್ಲಿ ಯಾವಾಗ್ಲೂ ಕೊನೆ ಇರುತ್ತೆ, ಪಾಪ ಅಲ್ಲಿಯ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವ? ಅಥವಾ ಯಾವ್ದಾದ್ರು ಒಂದು, ನೀವು ಹೇಳಿ, ಯಾವ್ದಾದ್ರು ಒಂದು ನಿಗಮದ ಬಗ್ಗೆ ಹೇಗ್ ಮಾಡ್ಬೋದು, ಯಾವ ತರ ಮಾಡ್ಬೋದು? ಜನಗಳ ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಅಲ್ಲಿ ನೋಡಿ, ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಹಾಸ್ಪಿಟಲ್ ಅಲ್ಲಿ ಯಾರು ಸಿಬ್ಬಂದಿಗಳಿಲ್ಲ, ನಾವೇನ ಇದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡ್ತಾ ಇದೀವ? ನೀವು ಬರೀ ಕರೆಯೋದು ಕುರ್ಚಿ ಕಾದಾಟ, ಕುರ್ಚಿ ಕಾದನ, ಇವ್ರು ಹಾಗಾದ್ರು, ಇವ್ರು ಹೀಗಂದ್ರು, ಇವ್ರು ಸರ್ಪ ಅಂದ್ರೆ, ಇವರು ಇದು ಬಿಟ್ರೆ ನಾವು ಯಾವತ್ತಾದ್ರೂ ಒಂದು ದಿನ ನೀವು ಕರೀರಿ, ನರೇಂದ್ರ ಮೋದಿ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ, CM ಇವ್ರು ಬಂದ್ಮೇಲೆ ಏನ್ ಮಾಡ, ಬರೀ ಅದ್ರ ಬಗ್ಗೆನೂ ಮಾತಾಡೋಣ. ಅಥವಾ ಯಾವ ನಿಗಮದಲ್ಲಿ ಏನೇನಾಗ್ತಾ ಇದೆ. ನಾವು ಸೀರಿಯಸ್ಲಿ ಫೀಲಿಂಗ್ ಬ್ಯಾಡ್ ಟು ಕಮ್, ಏನ್ ಮಾತಾಡ್ಬೇಕಂತ ಬೇಜಾರಾಗ್ತದೆ. 3 ಗಂಟೆಗೆ ಮೇಡಮ್ ಇದೇ ಕಾಂಟೆಕ್ಸ್ಟ್ ಅಲ್ಲಿ ನಾವು ಚರ್ಚೆ ಮಾಡೋದು, ಸಾಮಾಜಿಕ ಕಳಕಳಿಯಿಂದ. ಇಟ್ ಇಸ್ ಪ್ಯೂರ್ಲಿ ಆ ಪೊಲಿಟಿಕಲ್ ಡಿಬೇಟ್. ಅಲ್ಲ, ಮಾಧ್ಯಮವಾಗಿ ನೀವು ಈ ಕೆಲಸ ಮಾಡ್ತಾ, ನಾನು ನಿಮ್ಗೆ ಇದು ಮಾಡ್ತಾ ಇಲ್ಲ. ನಾವು ಇಲ್ಲಿ ಬಂದು ಒಂದು ಪೊಲಿಟಿಕಲ್ ಇದಾಗಿ ನಾವ್ ಏನ್ ಮಾಡ್ತಾ, ಜನರಿಗೆ, ಈಗಿನ ಯುವಕರಿಗೆ ಪೊಲಿಟಿಕಲ್ ಬರಕ್ಕಾದ್ರೂ ಅಸಹ್ಯ ಅನಿಸ್ತಾರೆ ನೋಡಿದ್ರೆ. ಏನಕ್ಕೆ ಬರ್ಬೇಕು ಅಲ್ಲಿ? ಬರೀ ಅವ್ರ ಜಗಳ ಆಗುತ್ತೆ. ಯಾರಾದ್ರೂ ಜನಸೇವೆ ಮಾಡೋರು ಅಥವಾ ಯಾರಾದ್ರೂ ಪೊಲಿಟಿಕಲ್ ಸೈನ್ಸ್ ತಗೊಂಡಂತ ವಿದ್ಯಾರ್ಥಿ ಯಾರಾದ್ರೂ, ಹೌದಪ್ಪ ನಾವು ಪೊಲಿಟಿಕಲ್ ಹೋಗೋಣ ಅಂತ ಹೇಳೋರು ಕೂಡ ದೂರ ನಿಂತ್ಕೋಬೇಕು. ಇಲ್ಲಿರುವ ಗಲಾಟೆಗಳು ನೋಡಿ, ಯಾರಾದ್ರೂ ಮುಂದೆ ಬರೋ ತರ ಇದೆಯಾ? ಈ ಪರಿಸ್ಥಿತಿ ಕಾಂಗ್ರೆಸ್ ಯಾವ ಲೆವೆಲ್ ಬಂದಿದೆ? ನಿಮ್ಮ ಪಾತ್ರನೂ ಇದೆ. ಯುವಕರು ಭಾರತ ಸದ್ಯದಲ್ಲೇ ಆಗಲಿದೆ. ಮೇ 4ನೇ ತಾರೀಕು ನಾವು ಇಲ್ಲೇ ಕುತ್ಕೊಂಡು ಡಿಬೇಟ್ ಮಾಡಲಿದ್ದೀವಿ, ಯಾವ ತರ ಆಗುತ್ತೆ ಅನ್ನೋದು. ರೈಟ್. ನಾಗೇಂದ್ರ ಅವರೇ, ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಕಾಂಗ್ರೆಸ್ಸಿಗೆ ಪ್ಲಸ್ ಆದ್ರೆ ಕರ್ನಾಟಕ ರಾಜಕೀಯದಲ್ಲಿ ಏನು ಬದಲಾವಣೆ ಆಗುತ್ತೆ, ಮೈನಸ್ ಆದ್ರೆ ಏನಾಗುತ್ತೆ? ಎರಡು ಬದಲಾವಣೆ. ಇದು ಪಂಚರಾಜ್ಯದಿಂದ ನಮಗೆ ಆಗ್ತಾ ಇರೋಂಥ, ಇವತ್ತು ಪಂಚರಾಜ್ಯದ ಮೊದಲು ಮಾತಾಡೋಕ್ಕೆ ಮುಂಚೆ ರಾಜ್ಯದ ವಿಚಾರಗಳು ತುಂಬ ಹೆಚ್ಚಳವಾಗಿ ಮಾತಾಡಬೇಕಾಗಿದೆ ಮೇಡಮ್. ಇವತ್ತು
ಮೈತ್ರಿ ಸರ್ಕಾರಗಳು ಬಂದಾಗ ಸರ್ಕಾರದಲ್ಲಿ ರಾಜ್ಯದ ಅಭಿವೃದ್ಧಿನ ಕಾಣ್ತಾ ಇರಲಿಲ್ಲ. ಮೈತ್ರಿ ಸರ್ಕಾರ ಬಂದಾಗ ಬರೀ ರೆಸಾರ್ಟ್ ರಾಜಕಾರಣ ಆಗ್ತಾ ಇತ್ತು, ಬರೀ ಒಂಥರ ಕುದುರೆಗಳು ವ್ಯಾಪಾರಗಳು ನಡೀತಾ ಇತ್ತು ಅಂತ ಜನ ಬೇಸತ್ತೋದಾಗ ಒಂದು ತಿರಸ್ಕಾರ ಮಾಡಿದ್ರು ಜನ. ಪಕ್ಷಗಳಿಗೆ ಬುದ್ಧಿ ಕಲಿಸಿದ್ರು. ಯಾವ ರೀತಿ ಅಂದರೆ ಈ ಸತಿ JDS ಬೇಡ, ಈ ಸತಿ BJP ಬೇಡ, ಒಂದು ಸತಿ ಕಾಂಗ್ರೆಸ್ ಕೊಡೋಣ ಅಂತ ಜನ ದಿಟ್ಟ ನಿರ್ಧಾರ ಮಾಡಿ 136 ಸೀಟ್ನ ಕೊಟ್ಟರು. ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಇವ್ರು ಕೊಟ್ಟಂತ ಒಂದು ಭರವಸೆಗಳು 5 ಗ್ಯಾರಂಟಿಗಳು ಪರಿಸ್ಥಿತಿ ಇವತ್ತು ಹೀನಾಯ ಪರಿಸ್ಥಿತಿ ನಿಂತಿದೆ. ಇವತ್ತು ಹಿಮಾಚಲ ಪ್ರದೇಶದ CM ನೋಡಿದ್ದೀವಿ, ಅದೇ ಗ್ಯಾರಂಟಿಗಳಲ್ಲಿ ಫೈಲೂರ್ ಆಗಿ ಬಂದು ರಾಜ್ಯದ ಜನಗಳ ಮುಂದೆ ಕೇಳ್ಕೊಂಡಿರೋ ರೀತಿ. ತೆಲಂಗಾಣದ CM ಪರಿಸ್ಥಿತಿಗಳನ್ನ ನಾವು ನೋಡಿದ್ದೀವಿ ಹೊರ ರಾಜ್ಯದಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಬಂದಿದ್ದಾರೆ, ಯುವ ನಿಧಿಗೆ 2 ವರ್ಷದಲ್ಲಿ ನಾವು ಉದ್ಯೋಗ ಕೊಡ್ತೀವಿ ಅಂತ ಉದ್ಯೋಗವನ್ನು ಕೊಡದೆ ಇವತ್ತು ಯುವ ನಿಧಿ ಕೂಡ ನಿಲ್ಲಿಸಿದ್ದಾರೆ. ಮತ್ತು ದಾನಿಗಳಿಂದ ಕೇಳ್ಕೊಂತ ಇದ್ದಾರೆ ದಾನ ಮಾಡಿ ನಮ್ಮ ಸರ್ಕಾರಕ್ಕೆ ಅಂತ. ಮತ್ತು ಇನ್ನೊಂದು ರೀತಿ ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ಇವತ್ತು ಏನು ಒಂದು ಸಮರ್ಥರಿದ್ರು ಅವರೆಲ್ಲ ಗ್ಯಾರಂಟಿಗಳನ್ನ ಕೈ ಬಿಡಿ ಅಂತ ಕೇಳ್ಕೊಂತ ಇದ್ದಾರೆ. ಈ ಒಂದು ಏನಕ್ಕೋಸ್ಕರ ಗ್ಯಾರಂಟಿಗಳು ತಂದರು, ಜನನ ಯಾಕೆ ಮೋಡಿ ಮಾಡಿದ್ರು, ಜನನ ಯಾಕೆ ಮೋಸ ಮಾಡಿದ್ರು. ಈ ಕಡೆ ಬೆಲೆ ಏರಿಕೆ ಮಾಡಿದಿರಿ, ಗ್ಯಾರಂಟಿಗಳಂತ ಒಂದು ಗ್ಯಾರಂಟಿ ಸುಳ್ಳು ಗ್ಯಾರಂಟಿಗಳು ತಂದಿದ್ದೀರಿ, ಪರಿಪೂರ್ಣ ಗ್ಯಾರಂಟಿಗಳು ಕೊಡ್ತಾ ಇಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಎಚ್ಚೆತ್ತವಾಗಿ ಕಾಣ್ತಾ ಇರೋದಂದ್ರೆ 3 ವರ್ಷದಿಂದ ಸರ್ಕಾರದಲ್ಲಿ ಇವರು ಬಜೆಟ್ ಮಂಡನೆ ಮಾಡಬೇಕಾದ್ರೆ ಸಾಲ ಮಾಡ್ತಾನೆ ಇದ್ದಾರೆ. ಪ್ರತಿ ಸರಿ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. 3 ವರ್ಷದಲ್ಲೂ ಕೂಡ ಬಜೆಟ್ ಸಾಲ ಮಾಡೋದು 2023ರಲ್ಲಿ 85,000 ಕೋಟಿ ಇವರು ಸಾಲ ಮಾಡಿ ಬಜೆಟ್ ಮಂಡನೆ ಮಾಡಿದ್ರು. ಅದೇ ರೀತಿ 24ರಲ್ಲಿ 1,05,000 ಕೋಟಿ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡಿದ್ರು. ಅದೇ ರೀತಿ 25ರಲ್ಲಿ 1,16,000 ಕೋಟಿ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡಿದ್ರು. ಅದೇ ರೀತಿ 26ರಲ್ಲಿ 1,32 ಕೋಟಿ ಸಾಲ ಮಾಡಿ ಬಜೆಟ್ ಮಾಡೋದು. 1,32 ಕೋಟಿ ಇಷ್ಟು ಸಾಲ ಮಾಡಿ ರಾಜ್ಯದ ಮೇಲೇ ಮಾಡಿದ್ರು. ರಾಜ್ಯದ ಜನನ ಒತ್ತೆ ಇಟ್ಟು ಅವ್ರನ್ನ ಇವತ್ತು ಸಾಲಗಾರನ ಮಾಡಿದ್ದಾರೆ. ಅದೇ ಅಭಿವೃದ್ಧಿ ಏನಾಗಿದೆ ಇವತ್ತು ಅವ್ರದೇ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ಪ್ರತಿಯೊಬ್ಬರು ಹೇಳಿಕೆ ನೋಡ್ತಿದ್ರೆ ಹೀನಾಯವಾಗಿದೆ. ಇವತ್ತು ಏನಾದರೂ ವಿಧಾನಸೌಧದಲ್ಲಿ ನಿಂತ್ಕೊಂಡು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳಿಲ್ಲ. ನನಗೆ 5 ಟಿಕೆಟ್ ಕೊಡಿ, ನನ್ನ ಕ್ರಿಕೆಟ್ಗೆ ನನ್ನ ಫ್ಯಾಮಿಲಿ ಎಲ್ಲ ಬೀದಿ ಕಾಯ್ತಾ ಇದ್ದಾರೆ, 5,000 ಟಿಕೆಟು ನಾವೇ ಕಾಯಬೇಕು, VIP ಟಿಕೆಟ್ ಕೊಡಿ ಅಂತ ಕೇಳೋ ಅಂತ ಹೀನಾಯ ಮನಸ್ಥಿತಿ ಕಾಂಗ್ರೆಸ್ ಶಾಸಕರದ್ದು ಇವತ್ತು ನಾಚಿಕೆಟ್ ಸರ್ಕಾರದ್ದು. ಸೊ ಇವತ್ತಿನ ಪರಿಸ್ಥಿತಿಗೆ ಇವತ್ತು ಏನಾಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಎಚ್ಚೆತ್ತವಾಗಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಕ್ರೈಮ್ಗಳು ತಾಂಡಾಡ್ತಾ ಇದ್ದಾವೆ, ಮಹಿಳೆಯರು ಮಿಸ್ಸಿಂಗ್ ಆಗ್ತಾ ಇದ್ದಾರೆ, ಮಕ್ಕಳುಗಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಇವತ್ತು ಯುವ ನಿಧಿಗಳು ಕೆಲಸಗಳಿಲ್ಲ, ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಯಾರ ಕಾರಣ ಇದು? ಇವತ್ತು ಜನ ಇವತ್ತು 136 ಯಾಕೆ ಕೊಟ್ಟರು? ಬೈ ಎಲೆಕ್ಷನ್ ಕೂಡ ನೀವೇ ಗೆದ್ಕೊಂಡ್ಬಂದ್ರಿ, ಜನ ನಂಬುದ್ರು, ಬೈ ಎಲೆಕ್ಷನ್ ಕೂಡ ನಿಮ್ಗೆ ಕೈ ಹಿಡಿದ್ರು. ಯಾಕೆ ತಟಸ್ಥವಾದ ಒಂದು ಸರ್ಕಾರ ಇದೆ, ಅಭಿವೃದ್ಧಿ ನಮ್ಗೆ ಸಿಗುತ್ತೆ, ಅಭಿವೃದ್ಧಿ ಮಂತ್ರನೇ ಕಾಂಗ್ರೆಸ್ ಅಂತ ನಂಬಿದ ಜನಕ್ಕೆ ಇವತ್ತು ನೀವು ಬೆಲೆ ಏರಿಕೆ ಮಾಡಿ ಇವತ್ತು ನೀವು ಯಾವ ರೀತಿ ಅವ್ರನ್ನ ಶಿಕ್ಷೆ ಕೊಡ್ತಾ ಇದೆ ಅಂದ್ರೆ ಒಂದೇ ಒಂದು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೀರಾ ನಿಮ್ಮ ರಾಜ್ಯದಲ್ಲಿ, ಯಾವ್ದಾದ್ರು ಹಳ್ಳಿ ಜಿಲ್ಲೆಗಳಲ್ಲಿ ಹೋಗ್ಲಿ, ಏನಾದರೂ ಒಂದು ಸಮಾವೇಶಗಳು ಅಂತ ನೀವು ಹೇಳ್ತೀರಿ. ಯಾವ ಸಮಾವೇಶಗಳು ಮಾಡ್ತಾ ಇದ್ದೀರಿ ನೀವು? ಜನರ ಅಭಿವೃದ್ಧಿ ಸಮಾವೇಶಗಳು ಮಾಡ್ತಾ ಇದ್ದೀರಾ? ಬರೀ ನೀವು ದೇವರಾಜ ಅರಸು ಅದನ್ನ ಹೇಳ್ತೀನಿ. ಯಾವ ಸಮಾವೇಶಗಳು ಮಾಡ್ತಾ ಇದ್ರೆ ಅಲ್ಲ, ಇವರು ಸಮಾವೇಶಗಳು ಯಾವ್ದು ಮಾಡ್ತಾ ಇದ್ರೆ ದೇವರಾಜ ಅರಸು ಸಾಧನೆಗಳು ಮುರಿದಂತ ಸಿದ್ದರಾಮಯ್ಯ ಅಂತ ಸಾಧನೆಗಳು, KPCC ಅಧ್ಯಕ್ಷ ಸ್ಥಾನ 6 ವರ್ಷ ಇದ್ಬಿಟ್ಟು ಏನಕ್ಕೆ ಇವರು ಸಮಾವೇಶಗಳು ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಏನು ಒಂದು 5 ಗ್ಯಾರಂಟಿಗಳ ವಿಜೃಂಭಣೆಯಿಂದ ಕೊಟ್ಟರು ರಾಜ್ಯಕ್ಕೆ. ಆದರೆ ಪರಿಪೂರ್ಣ ಇಲ್ಲದೆ ಸತ್ತ ಸರ್ಕಾರ ನಿಂತಿದೆ ಇವತ್ತು. ನಾಚಿಕೆಟ್ಟು ಸರ್ಕಾರ ಇವತ್ತು ಬರೀ ಕುರ್ಚಿಗೆ ಕಾದಾಟ, ಇನ್ನು ಟೇಕ್ ಆಫ್ ಆಗಿಲ್ಲ. ಇಲ್ಲಿ ಇನ್ನೊಂದು ದೊಡ್ಡ ಟೇಕ್ ಆಫ್ ಆಗಿಲ್ಲ ಸರ್ಕಾರ. ಇವತ್ತು 5 ಗ್ಯಾರಂಟಿಗಳು ಪರಿಪೂರ್ಣ ಕೊಡಕ್ಕಾಯ್ತು. ಇವ್ರು 5,000 ಕೋಟಿಗೆ ಲೆಕ್ಕ ಕೊಡಕ್ಕಾಗ್ತದೆ ಇವ್ರು ರಾಜ್ಯದಲ್ಲಿ. ಲೆಕ್ಕ ಕೊಟ್ರೆ ಇವ್ರು ಹೋಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಲೆಕ್ಕ ಕೊಟ್ರೆ ಅದನ್ನ 5,000 ಕೋಟಿ ಎಲ್ಲೋಯ್ತು ಅಂತ ಹೇಳಿದ್ರೆ ಇವತ್ತು ಅಂಕಿಅಂಶನೇ ಇಲ್ಲ. ಇವತ್ತು ಜನ ಇಷ್ಟು ಗಂಭೀರವಾಗಿ ನೋವು ತಿಂತಾ ಇದ್ದಾರೆ ಅಂದ್ರೆ ಬೆಲೆ ಏರಿಕೆ ಅಂದ್ರೆ ಇವತ್ತು ಸುಡ ಬೆಂಕಿಯಾಗಿ ಸುಡ್ತಾ ಇರೋದಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವತ್ತು ಇವರು ರಾಜಕೀಯನ ಒಂದು ಬರೇ ಕುರ್ಚಿಗೊಟ್ಟು ಕಿಸ್ಕೊಂಡ್ಬಿಟ್ಟು ಜನರ ಅಭಿಪ್ರಾಯದ ಬಗ್ಗೆ ಇವ್ರಿಗೆ ಯಾವುದೇ ಒಂದು ಚಿಂತೆ ಇಲ್ಲ. ರೈಟ್. ಇರ್ಷಾದ್ ಅವರೇ, ಪಂಚರಾಜ್ಯಗಳ ಎಲೆಕ್ಷನ್ನ ರಿಸಲ್ಟ್ಸ್ ಮೇಲೆ ಏನಾದರೂ ಡಿಪೆಂಡ್ ಆಗಿದೆಯಾ? ಕರ್ನಾಟಕದ ಮುಖ್ಯಮಂತ್ರಿ ಗಾದಿಯಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಬೇರೆ ಯಾರಾದರೂ ಅಲ್ಲಿ ಬಂದು ಕೂತ್ಕೋತಾರಾ ಅಂತ? ನೋಡಿ ಮೇಡಮ್, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರವನ್ನು ಸದೃಢವಾಗಿ ನಡೆಸ್ತಾ ಇದ್ದಾರೆ. ಯಾವುದೇ ಅಲ್ಲಿ ಕುರ್ಚಿ ಖಾಲಿ ಇಲ್ಲ. ಆಮೇಲೆ ಬಹಳ ಒಳ್ಳೆ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಇವರು ಸರ್ಕಾರ. ನಾನು ಹೇಳ್ತಾ ಇದ್ದೇನೆ ನೋಡಿ. ನೀವು ಮಾತಾಡೋದು ನಾನು ಮಾತಾಡಲಿಲ್ಲ. ನೀವು ಮಾತಾಡಿ ಸರ್. ಸದೃಢ ಹೆಂಗಾಗುತ್ತೆ? ಕಳೆದ ಬಾರಿ ಫೆಬ್ರವರಿ ಮಾರ್ಚ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಸದೃಢ ಹೆಂಗ್ರಿ ಆಗುತ್ತೆ? ಯಾವ್ದು ಗ್ಯಾರಂಟಿ ನೋಡಿ, ಗ್ಯಾರಂಟಿ ವಿರೋಧಿಗಳಲ್ಲ ನಾವು ಹೇಳ್ತೀವಿ. ಅಶಕ್ತರಿ ಕೊಡಿ, ಯಾರಿಗ್ ಬೇಕು ಅವ್ರಿಗೆ ಕೊಡಿ, ನಾವು ಬೇಡ ಅಂತ ಹೇಳಲ್ಲ. ಮಾತಾಡಿ, ತಪ್ಪು ಮಾತಾಡಿದ್ರೆ ಮಧ್ಯೆ ಮಾತಾಡಿ.
ಮಾತಾಡಿ ನೀವು. ಅಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ಸದೃಢವಾಗಿ ಗ್ಯಾರಂಟಿಯನ್ನು ಸದೃಢವಾಗಿ ಜನರಿಗೆ ಯಾಕೆ ಹೇಳ್ತೀರಾ? ಮೇಡಮ್ ಕೇಳೋಣ ಏನಂತಾರೆ ಅಂತ, ತಲುಪಿಸಿಲ್ಲ ಜನರಿಗೆ ಅಂತ ಹೇಳಿ. ಎಟ್ ದ ಸೇಮ್ ಟೈಮ್ ನೋಡಿ 5,000 ಕೋಟಿಗೆ ಲೆಕ್ಕ ಸಿಕ್ಕಿಲ್ಲ. ಇನ್ನೊಂದು ಬಜೆಟ್ ಅಲ್ಲಿ ಸತಿ ಯುವ ನಿಧಿ ಇಲ್ಲವೇ ಇಲ್ಲ. ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಹೇಳ್ತಾ ಎಲೆಕ್ಷನ್ ಇದ್ದೀನಿ. ಬಂದಾಗ ಬರೀ ಬಾಗಲಕೋಟೆ ಕೊಟ್ಟಿದ್ದಾರೆ, ಬೇರೆ ಹೆಂಗ್ ಹೋಗುತ್ತೆ? ಇದಕ್ಕಿಂತ ನೀಚ ಇದೇ 3 ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಆಯ್ತು, ನಾವು ಗ್ಯಾರಂಟಿಗಳನ್ನ ಬಹಳ ಸಮರ್ಪಕವಾಗಿ ಅನುಷ್ಠಾನ ಯಾವ ತರ ಮಾಡಿದ್ದೀವಿ. ಸಮರ್ಪಕ? ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇದು ಸಮರ್ಪಕನಾ? ನೋಡಿ, ಇದು ಸಣ್ಣ ಪುಟ್ಟ ಸಮರ್ಪಕನಾ? ವ್ಯತ್ಯಾಸ ಗೊಂದಲಗಳು ಇರಬಹುದು. ಇದು ಇವ್ರು ಇರುವಾಗ ಜನಾಂಗದ ಶಾಂತಿ ಕೇಳ್ರಿ, ಬೇಡ first ಇದು. ಕೇಳ್ರಿ, ನಾನ್ ಮಾತಾಡೋದು ಕೇಳ್ರಿ. ಇಲ್ಲ ಸರ್, ಈಗ ನಿಮ್ಮ ಇದು ನಿಮ್ಮ ಮಾನ್ಯ ಎಲೆಕ್ಷನ್ ಬಂದಾಗ 2 ಜಿಲ್ಲೆ ಕೊಡು ಸಮರ್ಪಕನ? ಅಲ್ಲ, ನಾವು ಯಾರು ದುಡ್ಡು ಕೊಟ್ಟಿರೋದು? ಇಲ್ಲಿ ಹೇಳ್ತೀನಿ ಕೇಳಿ, ನಾವು ಸಮರ್ಪಕವಾಗಿ ಹೆಂಗೆ? ಆ ಪದ use ಮಾಡ್ಬೇಡಿ ಸರ್, ಅನುಷ್ಠಾನ ಸಮರ್ಪಕ ಮಾಡಿಸಿದ್ದೀವಿ. ಆಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಬೊಮ್ಮಾಯಿ ಅವರು ಸರ್ಕಾರ ಇಂದ ಇಳಿದು ಹೋಗುವಾಗ 4,000 ರೂಪಾಯಿ ಕೊಟ್ಟಿದ್ದನ್ನ ಹೇಳ್ತೀನಿ stop ಕೇಳಿ, ಮಾಡಿದ್ರಿ. 2.5 ರೈತ ಲಕ್ಷ ವಿದ್ಯಾನಿಧಿ ಕೋಟಿ stop ಸಾಲ ಮಾಡಿದ್ರಿ. ಮಾಡಿದ್ರು. 2.5 ಲಕ್ಷ ಕೋಟಿ ಸಾಲ ಮಾಡಿದ್ರು. ಸಿದ್ದರಾಮಯ್ಯ ಎಲ್ಲೋ ಒಂದು ಯಾವ 4 ಗ್ಯಾರಂಟಿ ಲಕ್ಷದ ತಂದ್ರು? ಕೊಟ್ರಲ್ಲ. ಯಾವ ಗ್ಯಾರಂಟಿ ತಂದ್ರು? ಸರ್, ಗ್ಯಾರಂಟಿ ಹೋಗ್ಲಿ, ಇವ್ರಿಗೆ ಒಂದು ಯೋಜನೆಗಳಲ್ಲ. ಅವಕಾಶ ಇತ್ತು. ಕೊಟ್ಟದ್ದನ್ನು ಸರಿಯಾಗಿ ಕೊಟ್ರ? ನೋಡಿ, ಯಾವತ್ತು ಆಯ್ತ್ರಿ, ಆ ಸರ್ಕಾರನ ಬೀಳ್ಸಿದ್ರು ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಯಾಕೆ ನಾನು ಜನ? ಮಾತಾಡ್ತೀನಿ ಕೇಳಿ ಫಸ್ಟ್. ಯಾವತ್ತು ತನ್ನ ಸ್ವಂತ ಮ್ಯಾಂಡೇಟ್ ಅಲ್ಲಿ ಬರ್ದೇ ಇರುವಂತಹ ಬಿಜೆಪಿ ಅವರು ಯಾವತ್ತು ಬಂದಿಲ್ಲ. ಅವರು 2008ರಲ್ಲೂ ಬಂದಿಲ್ಲ, 2019ರಲ್ಲೂ ಬಂದಿಲ್ಲ. ಆದ್ರೂ ಅವರು 2.5 ಲಕ್ಷ ಕೋಟಿ ಸಾಲ ಮಾಡಿ ಒಂದು ಗ್ಯಾರಂಟಿನೂ ತರಕ್ಕಾಗ್ಲಿಲ್ಲ. ಸರ್, ಈ 400 ಜನರ ಇದ್ದದ್ದು ಯಾಕೆ ಸರ್ ಜನಪರ 100 ಒಂದು ಕೇಳಿದ್ರಿ? ಯೋಜನೆ ತರೋದಕ್ಕಾಗ್ಲಿಲ್ಲ. 400 ಇದ್ದದ್ದು 100 ನೋಡಿ, ಅವ್ರಿಗೆ ಕೇಳಿದ್ರಿ. ಅವಕಾಶ ಇತ್ತು. ಅದಕ್ಕೆ ಹೇಳ್ತಾರೆ ನೋಡಿ, ಕೊಟ್ಟ ಕುದುರೆಯನ್ನು ಏರದವನು ಸರ್, ವೀರನೂ ಅಲ್ಲ, ಶಿವನೂ 400 ಅಲ್ಲ. ಸೀಟ್ ಇವರಿಗೆ ಒಂದು ಇದ್ದದ್ದು ಕುದುರೆ 100 ಕೊಟ್ಟಿದ್ವಿ, ಒಂದು ಕೇಳಿದ್ರಿ. ಅವಕಾಶ ಇತ್ತು. 3.5 ವರ್ಷ ಇವರಿಗೆ ಒಂದು ಅವಕಾಶ ಕೊಟ್ಟಿದ್ವಿ. ಆದ್ರೆ ಇವ್ರೇನ್ ಮಾಡಿದ್ರು? 1 ಲಕ್ಷ ಕೋಟಿ ಗುತ್ತಿಗೆದಾರರಿಗೆ ಕೆಲಸವನ್ನ ಸರ್, ಕೊಟ್ಟು ಬಿಲ್ಗಳನ್ನ ಪೆಂಡಿಂಗ್ ಇಟ್ಟು ಇವರು ಹೋದ್ರು. ಅದನ್ನ ಇವ್ರು ಮಾಡಿರುವಂತಹ ಕರ್ಮವನ್ನ, ಇವ್ರು ಮಾಡಿರುವಂತಹ ಹಣಕಾಸಿನ ವ್ಯವಹಾರವನ್ನ ನಾವು ತೀರಿಸಬೇಕಾಯ್ತು. ನಾವು ತೀರ್ಸ್ಕೊಂಡು ಬರ್ತಾ ಇದೀವಿ ಇವತ್ತು. ಅರ್ಥ ಆಯ್ತಲ್ಲ? ಅಲ್ಲ, ಇನ್ನು ತೀರ್ಸೋದಿದೆ, ಇನ್ನು ತೀರ್ಸೋದಿದೆ. ಅರ್ಥ ಇದಲ್ಲ? ಸಾವಿನ ಮೇಲೇನೂ ರಾಜಕಾರಣ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಸಾವಿನ ಮೇಲೇನೂ ಹಗರಣಗಳನ್ನ ಮಾಡಿದ್ರು. ಅದಕ್ಕೆ ಸರ್ಕಾರ ತಂದು ಕಾಂಗ್ರೆಸ್ ಸರ್ಕಾರ ತಂದಿತ್ತು. ಅಂತ ಸಮಯದಲ್ಲಿ ನಾವು ಜನರ ಕೈ ಹಿಡಿಯುವಂತ ಕೆಲಸ ಮಾಡಿದ್ವಿ, ಅವ್ರಿಗೆ ಗ್ಯಾರಂಟಿ ಕೊಡುವಂತ ಕೆಲಸ ಮಾಡಿದ್ವಿ, ಜೀವನವನ್ನು ಕೊಡುವಂತ ಕೆಲಸ ಮಾಡಿದ್ವಿ. ಇವ್ರಿಗೆ ಅವಕಾಶ ಕೊಟ್ಟಾಗ ಇವರು ಮಾಡ್ಲಿಲ್ಲ. ಇವತ್ತು ನಾವು ಮಾಡಿದೀವಿ. ಏನು ಖಜಾನೆ ಖಾಲಿ ಆಗ್ತದೆ ಅಂತ ಇದ್ರು. ಖಜಾನೆನೂ ಆರ್ಥಿಕ ಶಿಸ್ತಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ಶಿಸ್ತಿನ ಇಟ್ಕೊಂಡು ಕಾಯ್ದುಕೊಂಡು ಅವರು ಒಂದು ಒಳ್ಳೆ ಬಜೆಟ್ ಅನ್ನು ಕೊಟ್ಟು ಇವ್ರ ತರ 200 ಲಕ್ಷ ಕೋಟಿ ಸಾಲ ಏನ್ ಮಾಡಿದ್ರಲ್ಲ, 200 ಲಕ್ಷ ಕೋಟಿಯಲ್ಲಿ ಯಾವ್ದು ಕೊಟ್ಟಿಲ್ಲ. 80 ಕೋಟಿ ಜನರಿಗೆ ಪಡಿತರ ಚೀಟಿ ಅಡಿನಲ್ಲಿ ಆಹಾರವನ್ನು ಕೊಡ್ತಾ ಇರೋದು ಬಿಟ್ರೆ ಏನು ಮಾಡ್ತಾ ಇಲ್ಲ. ಯೋಜನೆ ಇಲ್ಲ. ಎಲ್ಲಾ ಯೋಜನೆಗಳು ಮಾನ್ಯ ಪ್ರಧಾನಮಂತ್ರಿ ಯೋಜನೆಗಳು ಹಳ್ಳ ಹಿಡಿದು ಹೋಗಿದೆ. ರಾಜ್ಯದಲ್ಲಿ ಕಾಂತಿ ಶೆಟ್ಟಿ ಅವರು ನೀವು ಮಾಡಿರುವಂತ ಸಾಲದ ಹೊರೆಯನ್ನ ತೀರಿಸೋದ್ರಲ್ಲೇ ಕಾಂಗ್ರೆಸ್ಗೆ ಸುಸ್ತಾಗಿದೆ. ನೀವು ಅದಂಗೆ ಆರೋಪ ಮಾಡ್ತೀರಿ ಅಂತ. ಸಾಲದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲ ರಾಜ್ಯಗಳು ದೇಶಗಳು ಸಾಲ ಮಾಡುವಾಗ ಅಲ್ಲಿ ಯಾವುದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ? ಸಾಲ ಮಾಡಿ ತುಪ್ಪ ತಿನ್ನುವಂತಲ್ಲ, ಅಥವಾ ಬಡ್ಡಿ ಕಟ್ಟಕ್ಕೆ ಸಾಲ ಮಾಡೋದಲ್ಲ. ಸಾಲ ಮಾಡಿ ಎಷ್ಟು ನೀವು ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು % ಮಾಡಿದೀರಾ ಅದರಲ್ಲಿ? ಅದು ಬೇಕು, ಅದಿದೆಯಾ? ಅದು 3 ಭಾರತ ದೇಶದಲ್ಲಿ ತಲಾ ಆದಾಯ ಕರ್ನಾಟಕ 2ನೇ ರಾಜ್ಯದಲ್ಲಿ ಇದೆ ಇವತ್ತು. ಯಾಕಿದೆ? ಕರ್ನಾಟಕ ಆರ್ಥಿಕ ಸ್ವಾವಲಂಬನೆ ಮಾಡಿದ್ದಕ್ಕಾಗಿ, ಆರ್ಥಿಕ ಸ್ವಾವಲಂಬನೆಯ ಗ್ಯಾರಂಟಿಯನ್ನು ಕೊಟ್ಟಿದ್ದಕ್ಕಾಗಿ ತಲಾ ಆದಾಯದಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಮಾನ ಹರಾಜಾಗ್ತಿದೆ. ಇವತ್ತು ನಿನ್ನೆ ಕೊಡಗಲ್ಲಿ USA ಒಂದು ಹುಡುಗಿಗೆ ರೇಪ್ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಮೊನ್ನೆ ಹಂಪಿಯಲ್ಲಿ ಆಯ್ತು, ಅದ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ನಿನ್ನೆ ಕೂಡ ಹತ್ರಸ್ ಬಗ್ಗೆ ಹೇಳಿ, ಬಲ್ಕೇಶ್ ಬಾನು ಅನ್ನುವಂತ ಒಂದು ಹುಡುಗಿ ಮೇಲೆ ರೇಪ್ ಆಗುತ್ತೆ. ಅವರು ಆರೋಪಿಗಳು ಹೊರಗಡೆ ಬಂದ ಮೇಲೆ ಅವ್ರಿಗೆ ಹಾರ ತುರಾಯಿ ಹಾಕಿ ಶಾಲ್ ಹಾಕಿ ಅವ್ರಿಗೆಲ್ಲ ನೀವು ಸನ್ಮಾನ ಮಾಡ್ತೀರಿ. ಅಂತಹ ಮನಸ್ಥಿತಿ ಅವ್ರು ನೀವು ಹೇಳುವಾಗ ಫಸ್ಟ್ ನೈತಿಕತೆ ಇಟ್ಕೊಳ್ಳಿ. ಈಗ ಬೇರೆ ನೋಡಿ, ಒಂದು ಅಲ್ಲ, ಗಾಜಿನ ಮನೆಯಲ್ಲಿ ಇರೋರು ಬೇರೆಯವ್ರ ಮೇಲೆ ಕಲ್ಲು ತೂರುವಾಗ 2 ಸಲ ಯೋಚನೆ ಮಾಡಿ. ಈಗ ಜನ ಎಲ್ಲವನ್ನೂ ಕಾಂಪ್ರಮೈಸ್ ಆಗ್ಬಿಡಿ ಹಂಗಾರೆ. ಅವ್ರದ್ದು ಆ ವಿಷಯ ನಾವು ಮಾತಾಡಲ್ಲ, ನಿಮ್ದು ಈ ವಿಷಯ ಮಾತಾಡಲ್ಲ ಅಂತ. 18 ಬಾರಿ ಬಜೆಟ್ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯನವರು ಇತ್ತೀಚೆಗೆ 3 ಬಾರಿ ಕೂಡ ಆರ್ಥಿಕ ಕೊರತೆ ಬಜೆಟ್ ಯಾಕೆ ಮಾಡಿದ್ರು? ರೆವಿನ್ಯೂ ಡಿಪಾಸಿಟ್ ಯಾಕೆ ಮಾಡಿದ್ರು? ಆರ್ಥಿಕ ನೀತಿಯ ವ್ಯಾಪ್ತಿ ಒಳಗೆ ಇದೆ. 3 ಬಾರಿ ಕೂಡ ಶ್ವೇತಪತ್ರ ನೀವೆಲ್ಲ ಕೊಟ್ಟಿದ್ದೀರಿ ಇವತ್ತು ರಾಜ್ಯದಲ್ಲಿ? ಯಾಕೆ ಕೊಟ್ರಿ? ಒಳಗಡೆ ನಾವು ಮಾಡಿರುವಂತದ್ದು ಬಜೆಟ್.
ಮಾತೆತ್ತಿದ್ರೆ ಜನ ಇಲ್ಲಿಯ ಒಂದು, ನಾನು ಮತ್ತೊಮ್ಮೆ ಹೇಳ್ತೀನಿ ವಾಹಿನಿ ಮುಖಾಂತರ, ನಾವು ಕಾಂಗ್ರೆಸ್ ಪಕ್ಷದವರು ಹೇಳಿದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ, ನೋಡುವಂತ ವಾಹಿನಿಯ ಜನ ಇದನ್ನು ಗಮನಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಇಷ್ಟು ಹಾಹಾಕಾರ ಆಗ್ತಾ ಇದೆ, ರೈತರಿಗೆ ಹೆಲ್ಪ್ ಆಗ್ತಿದೆಯಾ, ಗವರ್ಮೆಂಟ್ ಶಾಲೆಗಳಿಗೆ ಒಂದೆರಡು ಕ್ವಶನ್ ಕೇಳ್ತೀನಿ, ನಿಮ್ಗೆ ಉತ್ತರ ಕೊಡಿ ನೀವು. ಇಷ್ಟು ಶಾಲೆಗಳಿದೆ, ಇಷ್ಟು ಶಾಲೆಗಳಲ್ಲಿ ಯಾವ ತರ ಸ್ಯಾಲರಿಗಳಿಲ್ಲ, ಅಥವಾ ಅತಿಥಿ ಶಿಕ್ಷಕರು 34,000 ಜನರಿಗೆ 1,000 ಕೊಡೋದು, ಕನಿಷ್ಠ ಭತ್ತೆಯನ್ನು 34,000 ಪೆಂಡಿಂಗ್ ಇಟ್ಟಿದ್ದಾರೆ. ಅಷ್ಟ ಅಂತರಲ್ಲಿ 43,000 ಜನ SLC ಫೇಲ್ ಆಗಿದ್ದಾರೆ. ಇಲ್ಲಿ ಬಂದು ಮಕ್ಕಳಲ್ಲಿನೂ ಕೂಡ ರಾಜಕೀಯ ಮಾಡ್ತಿದ್ದಾರೆ. ಅವ್ರಿಗೆ ಹಿಂದಿ ಬೇಡ, 43,000 SLC ಅಲ್ಲಿ ಫೈಲ್ ಆಗಿದ್ದಾರೆ. ಅವ್ರ ಕತೆ ಏನಾಗ್ಬೇಕು? ಅವ್ರ ಕತೆ ಅವರನ್ನು ಪಾಸ್ ಮಾಡ್ಬೋದಿತ್ತಲ್ಲ. ಸುಮ್ನೆ ಏಕೈಕಿ ಪರೀಕ್ಷೆಯ ಸಮಯದಲ್ಲಿ ಗೊಂದಲ ಯಾಕೆ ಕೊಟ್ರಿ ಮಕ್ಕಳಿಗೆ? ನ್ಯಾಷನಲ್ ಎಜುಕೇಶನ್ ನ್ಯೂ ಎಜುಕೇಶನ್ ಪಾಲಿಸಿ 2020 ತಂದು ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಕರ್ನಾಟಕ ಫಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಆದ್ರೆ ಈ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದನ್ನು ಸ್ಟಾಪ್ ಮಾಡಿತು. ಓದುವ ಮಕ್ಕಳಲ್ಲೂ ಕೂಡ SEP ತಗೊಂಡ್ ಬನ್ನಿ, ಏನಾದ್ರು ತಗೊಂಡ್ ಬನ್ನಿ. ಆದ್ರೆ ಪರೀಕ್ಷೆ ಸಮಯದಲ್ಲಿ ಗೊಂದಲ ಸೃಷ್ಟಿಸಿ 43 ಜನರ ಬಾಳು ಹಾಳು ಮಾಡಿದ್ರೆ ಅವ್ರು ಫೈಲ್ ಆಗಿದ್ದಾರೆ. ಇವತ್ತು ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ದಿವ್ಯಾ ಎಜುಕೇಶನ್ ಇಲ್ಲ, ಅಥವಾ ಮಕ್ಕಳದ್ದು ಮೂಲಭೂತ ಸೌಕರ್ಯ ಇದೆಯಾ, ರಸ್ತೆ ಇದೆಯಾ, ಗುಂಡಿಗಳಿದೆಯಾ, ಅಥವಾ ಎಜುಕೇಶನ್ ಬಗ್ಗೆ ಮಾತಾಡೋದು ಬೇಡ. ಶಾಲೆಗಳೀಗ ಈಗೇನೋ ಬಿಸಿಲಿದೆ, ಮಳೆ ಬಂದಾಗ ಗೊತ್ತಾಗ್ತಿದೆ, ನೀರಿನ ಸಮಸ್ಯೆ ಏನಾಗಿದೆ, ಯಾವ್ದಾದ್ರು ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಇದೆಯಾ, ಮಾತಾಡ್ತಿದೀವ ನಾವು? ಬರೀ ನೀವು ಕುರ್ಚಿ ಕಾದಾಟನೇ ಮಾತಾಡ್ತೀರಿ, ಅಥವಾ ಕಾಂಗ್ರೆಸ್ ವಕ್ತಾರರು ಅವ್ರದವ್ರು ಮಾತಾಡೋದು, ನಾವೇನೋ ಮಾತಾಡಿದ್ರೆ ಅವರೇ ಇಷ್ಟರಲ್ಲೇ ನಾವು ಕಾಲ ಕಳಿಬೇಕು. ಜನರು ಕೂಡ ನಮ್ಮ ಡಿಬೇಟ್ ನೋಡೋದು ಬೇಜಾರಾಗ್ಬಿಟ್ಟಿದ್ದಾರೆ. ರೈಟ್ ಹೌದು. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕುರ್ಚಿ ಬಗ್ಗೆ ಮಾತಾಡುವಂತ ಪರಿಸ್ಥಿತಿಯನ್ನ ತಂದುಬಿಟ್ಟಿದ್ದಾರೆ. ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಈಗ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಪಂಚರಾಜ್ಯಗಳ ಚುನಾವಣೆಯ ಆ ಫಲಿತಾಂಶ ಅದ್ರ ಮೇಲೆ ಡಿಪೆಂಡ್ ಆಗಿದೆಯಾ ಸಿದ್ದರಾಮಯ್ಯನವರ ಕುರ್ಚಿಯ ವಿಷಯ? ಅಲ್ಲ, ಒಂದ್ ರೀತಿ ಇವತ್ತು DK ಶಿವಕುಮಾರ್ ಓಡಾಡ್ತಾರಂತ ಪರಿಸ್ಥಿತಿ ಮತ್ತು ಇನ್ಚಾರ್ಜ್ ಕೊಟ್ಟಿದ್ದು ಪಂಚರಾಜ್ಯಗಳ ಮೇಲೆ ಓಡಾಡ್ತಾರಂತ ವ್ಯವಸ್ಥೆ ನೋಡ್ತಾ ಇದ್ರೆ, DK ಶಿವಕುಮಾರ್ ಅವರು ಎಲ್ಲೋ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸೋಕ್ಕೋಸ್ಕರ ಇಲ್ಲಿ ರಾಜ್ಯದ ಅಭಿವೃದ್ಧಿ ಬಿಟ್ಟು, ಇಲ್ಲಿ ರಾಜ್ಯದ ಸಮಸ್ಯೆಗಳನ್ನ ಬಿಟ್ಟು, ಅವರೊಂದು ಕುರ್ಚಿ ಕಾದಾಟಕ್ಕೋಸ್ಕರ ಕುರ್ಚಿ ಪಡಿಲೇಬೇಕು ಅನ್ನೋ ಒಂದು ಹಠದಿಂದ ಇವತ್ತು ಪಂಚರಾಜ್ಯಗಳಿಗೆ ಇನ್ಚಾರ್ಜ್ ತಗೊಂಡು ಹಿಂದೆ ಸುತ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಎಲ್ಲ ಹೋಗ್ತಾರೆ, ಅಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ಇವತ್ತು ಇವ್ರಿಗೆ ಇರೋಂತ 3-4 ಪೋರ್ಟ್ಫೋಲಿಯೋದಲ್ಲಿ ಜನ ಕೇಳ್ತಾ ಇದ್ದಾರೆ ಏನೇನ್ ಮಾಡಿದಾರಪ್ಪ ಅಂತ. ಇವತ್ತು KPCC ಅಧ್ಯಕ್ಷ ಸ್ಥಾನ ಇವರೇ, ಏನ್ ಮಾಡಿದ್ದಾರೆ? ಬೆಂಗಳೂರು GB ಅಧ್ಯಕ್ಷ ಇವರೇ, ಚೇರ್ಮನ್. ಒಂದು ನಿಮಿಷ ಕೇಳಿ, ನಾವು ನೀವು ಮಾತಾಡೋಕೆ ಸೌಮ್ಯದಿಂದ ಕೇಳಿದಿರಿ. ಸೌಮ್ಯ ಹೋಗಿ ಕೇಳಿ ಸ್ವಲ್ಪಲ್ಲಿ. ಇವತ್ತು ಬೆಂಗಳೂರು ಅಭಿವೃದ್ಧಿ ಇವ್ರ ಕೈಲಿದೆ. ಇವತ್ತು 7,000 ಕೋಟಿ ಬಜೆಟ್ ಮಂಡನೆ ಮಾಡ್ಕೊಂಡು ಲಾಸ್ಟ್ ಬಜೆಟ್ ಅಲ್ಲಿ ಇವತ್ತವರೆಗೂ ಏನಾಗಿದೆ ಬೆಂಗಳೂರು ಅಭಿವೃದ್ಧಿ ಅನ್ನೋದು ಪ್ರಶ್ನೆ. ಇವತ್ತು ಅದೇ ನೀರಾವರಿ ಇಲಾಖೆಯಲ್ಲಿ ಇವತ್ತು ಅವರೇ ಸಚಿವರು, ಅಭಿವೃದ್ಧಿ ಏನಾಗಿದೆ ಅನ್ನೋದು ಪ್ರಶ್ನೆ. ಈ ರೀತಿ 4-5 ಪೋರ್ಟ್ಫೋಲಿಯೋ ಇವ್ರ ಕೈಯಲ್ಲಿ ಇದ್ಕೊಂಡು ಇವತ್ತವರೆಗೂ ಕೂಡ ಒಂದು ಅಭಿವೃದ್ಧಿ ಮಾಡಕ್ಕಾಗದೆ, ಒಂದೇ ಒಂದು ಡೆವಲಪ್ಮೆಂಟ್ ಮಾಡಕ್ಕಾಗದೆ, ಇವ್ರ ಅನುಕೂಲಕ್ಕೋಸ್ಕರ ಬರೀ ನಾಮಕರಣಗಳು ಬರೀ ಬದಲಾವಣೆ ಮಾಡೋಷ್ಟೇ. BBMP ಮಹಾನಗರ ಪಾಲಿಕೆನ GB ಅಂತ ಮಾಡಿ ಬೋರ್ಡ್ ಹಾಕೋದು ಅಷ್ಟೇ. BBMP ಆಫೀಸ್ ಹತ್ರ ಬೋರ್ಡ್ ತೆಗೆದು ಮಹಾನಗರ ಪಾಲಿಕೆನ GB ಅಂತ ಹಾಕೋದಷ್ಟೇ. ಅಭಿವೃದ್ಧಿ ಏನು ಮಾಡಿದ್ದಾರೆ? ಇವತ್ತು ಕುರ್ಚಿಗೋಸ್ಕರ ರಾಹುಲ್ ಗಾಂಧಿಗೂ ಅನ್ಸುತ್ತೆ ಪಂಚ ರಾಜ್ಯಗಳು ಸುತ್ತಾರೆ. ನಾಚಿಕೆ ಆಗಲ್ವಾ ಈ ರಾಜ್ಯಕ್ಕೆ, ರಾಜ್ಯದ ಉಪಮುಖ್ಯಮಂತ್ರಿಗೆ? ಇವತ್ತು ಪ್ರಚಾರಕರಾಗಿ ಹೋಗಿರೋದು ಇವತ್ತು ರಾಜ್ಯದ ಅಭಿವೃದ್ಧಿ ಏನ್ರಿ? ರಾಜ್ಯದ ಅಭಿವೃದ್ಧಿ ಕೊಟ್ಟಿದ್ದೀವಿ ನಿಮಗೆ. ಇವತ್ತು ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಡೆಲ್ಲಿಯಲ್ಲಿ ಕಾಯ್ತಂದ್ರೆ ರಾಹುಲ್ ಗಾಂಧಿ ಬರೋವರೆಗೂ ನಾನು ಕರ್ನಾಟಕ ಬರಲ್ಲ. ಅವ್ರಿಗೆ ಭೇಟಿ ನೋಡಿ ಬೆಂಗಳೂರು ಅಂತ ಇಡೀ ವಿಶ್ವದ ಭೂಪಟದಲ್ಲಿ ಚುನಾವಣೆ ಸಲುವಾಗಿ ನರೇಂದ್ರ ಮೋದಿ ಅವರು ಮಾಡೋ ಕೆಲಸ ಬಿಟ್ಟು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದ್ರೆ ಅದನ್ನ ಎಕ್ಸೆಪ್ಟ್ ಅಲ್ಲ. ನಾ ಓಕೆ ಈ ವಿಚಾರಕ್ಕೆ ಮೇಡಮ್ ನಿಮ್ಮ ಇತರ ರಾಜ್ಯಗಳಲ್ಲಿ ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರು, ಅದು ಕಾಂಗ್ರೆಸ್ ವಾಟೆವರ್. ಪೆಹಲ್ಗಾಮಲ್ಲಿ ಆತಂಕವಾದಿ ಘಟನೆ ಆದ ತಕ್ಷಣ ಇವರು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತು ನೀವು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾ ಇದ್ರಿ. ಕರೆಕ್ಟ್. ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತು ನರೇಂದ್ರ ಮೋದಿ ಅವ್ರದ್ದು ಇವತ್ತು ಕುರ್ಚಿ ಹೋರಾಟ ಏನಾದ್ರು ದೇಶದಲ್ಲಿ ಇದೆಯಾ? ಕಾಂಪಿಟೇಷನ್ ಇದೆಯಾ? ನಾನು ಅಧಿಕಾರ ಕಿತ್ಕೊಂತೀನಿ ಅಂತ ಯಾರನ್ನ ಕಾಂಪಿಟೇಟ್ ಮಾಡ್ಕೊಂಡು ಇಡೀ ದೇಶದಲ್ಲಿ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರಾ? ನಾನೇ 5 ವರ್ಷ ಪ್ರೈಮ್ ಮಿನಿಸ್ಟರ್ ಅಂತ ಯಾರನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದಾರಾ? ಇಲ್ಲ 5 ವರ್ಷ ನಾನು ಬರ್ತೀನಿ, ನಾನು ಅಧಿಕಾರ ಕಿತ್ಕೊಂತ ಯಾರು ಹೇಳ್ತಾ ಇದ್ದಾರಾ? ಈ ಸಮಸ್ಯೆ ಇರೋದ್ರೆ ರಾಜ್ಯದಲ್ಲಿ ಜನ 7 ಕೋಟಿ ಜನ ನಂಬಿ 136 ಸೀಟ್ ಕೊಟ್ರಲ್ಲ, ಈ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾರಂತ ಒಂದು ಕುರ್ಚಿ ಹೋರಾಟದಲ್ಲಿ ಜನ ನೊಂದೋಗಿರೋಂಥದ್ದು. ಇವತ್ತು ಒಂದು ಲೈಸೆನ್ಸ್ ತಗೋಬೇಕಂದ್ರೆ ರಾಜ್ಯದಲ್ಲಿ 3 ವರ್ಷದಲ್ಲಿ ಸೂಪರ್ ಟ್ಯಾಕ್ಸ್ 60,000 ಕೋಟಿ ನೀವು ಲೂಟಿ ಹೊಡಿತೀರಿ.
ಇವತ್ತು ಅಭಿವೃದ್ಧಿ ಮಾತ್ರ ಶೂನ್ಯ ಆಗಿದೆ. ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ತುಂಬೋಗಿದ್ದಾವೆ. ಒಂದೊಂದು ಲೈಸೆನ್ಸ್ ತಗೋಬೇಕಾದ್ರೆ ಇವತ್ತು ಪೆಟ್ರೋಲ್ ಬಂಕ್ ಲೈಸೆನ್ಸ್ ತಗೋಬೇಕಾದ್ರೆ 1.5 ಕೋಟಿ ಇತ್ತು, ಇವಾಗ ತಗೋಬೇಕಾದ್ರೆ 3 ಕೋಟಿಗೆ ಹೋಗ್ತಾ ಇದೆ ಲೈಸೆನ್ಸ್ ತಗೋಬೇಕಾದ್ರೆ. ಗ್ಯಾಸ್ ಏಜೆನ್ಸಿ ಪರವಾನಗಿ ಬಂದ್ಬಿಟ್ಟು 20 ಲಕ್ಷ ಇತ್ತು, ಇವತ್ತು 35 ಲಕ್ಷಕ್ಕೆ ಹೋಗ್ತಾ ಇದೆ. EVM ಚಾರ್ಜಿಂಗ್ ಸ್ಟೇಷನ್ನು 8 ಲಕ್ಷಕ್ಕಿತ್ತು, ಇವತ್ತು 40 ಲಕ್ಷ ಚಾರ್ಜ್ ಮಾಡ್ತಾ ಇದ್ದೀರಿ. ಅದೇ ರೀತಿ ಮದ್ಯದ ಅಂಗಡಿ ಪರವಾನಗಿ 50 ಲಕ್ಷ ಇತ್ತು, ಇವತ್ತು 2 ಕೋಟಿಗೆ ಹೋಗಿ ನಿಂತಿದೆ ಒಂದು ಪರವಾನಗಿ ಲೈಸೆನ್ಸ್ ತಗೋಬೇಕಾದ್ರೆ. ಇವತ್ತು CNC ಕೇಂದ್ರ 20,000 ಇತ್ತು, ಇವತ್ತು 1 ಲಕ್ಷಕ್ಕೆ ನೀವು ಇದು ಮಾಡ್ತಾ ಇದ್ದೀರಿ. ಅದೇ ರೀತಿ APMC ಪರವಾನಗಿ ಮಾರ್ಕೆಟ್ನ ಯಾರ್ಡಲ್ಲಿ ಒಂದು ಮಾಳಿಗೆ ತಗೋಬೇಕಾದ್ರೆ 5 ಲಕ್ಷ ಇತ್ತು, ಇವತ್ತು 15 ಲಕ್ಷಕ್ಕೆ ಮಾಡಿದ್ದೀರಿ. ಅದೇ ರೀತಿ ಆಧಾರ್ ಕಾರ್ಡ್ ದಾಖಲಾತಿ ಕೇಂದ್ರ, ಕೇಂದ್ರ ಸರ್ಕಾರದ ಹೇಳ್ಕೊಂಡು ಬಂದ್ಬಿಡಿ. ಆಧಾರ್ ದಾಖಲಾತಿ ಕೇಂದ್ರ, ಆಧಾರ್ ದಾಖಲಾತಿ ಕೇಂದ್ರ ಕೇಳಿ, ಸೌಜನ್ಯ ಕೇಳಿ, ಆಧಾರ ದಾಖಲಾತಿ ಕೇಂದ್ರ 25,000 ಕೊಡ್ತಾ ಇದ್ರು, ಅದನ್ನ ಇವತ್ತು 60,000 ಮಾಡಿದ್ದೀರಿ. PUC ಕೇಂದ್ರಗಳು 50,000ಕ್ಕಿತ್ತು, 2 ಲಕ್ಷಗಳು ಮಾಡಿದ್ದೀರಿ. ಇವತ್ತು ಬಸ್ ಟ್ಯಾಕ್ಸಿ ಪರ್ಮಿಟ್, ಬಸ್ದು ಟ್ಯಾಕ್ಸಿ ಪರ್ಮಿಟ್ ಬಂದು 10,000 ಇತ್ತು, 50,000 ಮಾಡಿದ್ದೀರಿ. ಸ್ಟಾಂಪ್ ಪೇಮೆಂಟ್, ಸ್ಟಾಂಪ್ ಪೇಪರ್ ವೆಂಡರ್ ಪರವಾನಗಿ ಲೈಸೆನ್ಸ್ 5,000 ಇತ್ತು, 25,000 ಮಾಡಿದ್ದೀರಿ. ಉದ್ಯೋಗನೂ ಕೊಡ್ತಾ ಇಲ್ಲ, ಬೆಲೆ ಏರಿಕೆನೂ ಜಾಸ್ತಿ ಮಾಡ್ತಾ ಇದ್ರಿ, ಲೈಸೆನ್ಸ್ ರೇಟು ಜಾಸ್ತಿ ಮಾಡ್ತಿದ್ರಿ. ಏನು ಮಾಡ್ಬೇಕಿಲ್ಲ ನಾವು? ಏನ್ ಮಾಡ್ಬೇಕಿಲ್ಲ ಅಂದ್ರೆ ಸೈಬರ್ ಕ್ರೈಮ್ಗಳು ಮಾಡ್ಬೇಕಾ? ಹಂಗಾದ್ರೆ 2028 ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ, ಎಲ್ಲ ಏರಿಕೆ ಆಗ್ಬಿಡ್ತೀರಾ, ಹೇಳಿಸ್ಬಿಡ್ತೀರಾ? ಖಂಡಿತ ಮೇಡಮ್. ಇವತ್ತು ಸರ್ಕಾರಗಳು ಬರ್ಬೇಕಾದ್ರೆ ಜನರ ಪರವಾಗಿ, ಜನರ ವಿರೋಧವಾಗಲ್ಲ, ಜನ ನಂಬಿಕೆ ಇಟ್ಟಿರೋದನ್ನ ಉಳಿಸ್ಕೋಬೇಕಾಗಿತ್ತು. ಕೊಟ್ಟಿರೋಂಥ ಷರತ್ತುಗಳ ಮೇಲೆ, ಷರತ್ತುಗಳು ಗ್ಯಾರಂಟಿ ಉಳಿಸ್ಕೊಳಕ್ಕಾದ್ರೆ ಇಂಥ ಸರ್ಕಾರಗಳು ಬೇಕು ಜನಕ್ಕೆ. ಇವತ್ತು ನಮ್ಮ ಸರ್ಕಾರ ಬಂದಾಗ ಜನಪರ ಕೆಲಸ ಮಾಡಿದ್ವಿ, ಜನತಾ ದರ್ಶನ ಪ್ರತಿದಿನ ನಡೀತಾ ಇತ್ತು ರಾಜ್ಯದಲ್ಲಿ. ಅಲ್ಲ ನಡೀತಾ ಇತ್ತಲ್ಲ, ನೀವು ನೋಡಿದ್ರಲ್ಲ, ಗ್ರಾಮ ವಾಸ್ತವ್ಯಗಳು ನಡೀತಾ ಇತ್ತು. ನಮ್ಮ ಸರ್ಕಾರ ಕಾರ್ಯಗಳು ಹೇಳ್ತಾ ಇದೀವಿ. ಮುಂದಿನ ದಿನದಲ್ಲಿ 28ರಲ್ಲಿ ಸರ್ಕಾರ ಬಂದ್ರೆ ಹಿಡಿದು ಕೃಷಿದು ಏನದು TC ಹಾಕ್ಸೋದ್ರಿಂದ ಹಿಡಿದು ಎಲ್ಲದೂ ಹೈಕ್ ಆಗಿದೆ ಅಂತ ಹೇಳಿದ್ರಲ್ಲ, ನೀವು ನೋಡಿ, ಗ್ಯಾರಂಟಿಯಿಂದ ಬದುಕ್ತಾ ಇಲ್ಲ. ಇವತ್ತು ಜನಗಳು ಬೇಕಾಗಿರೋದು ಉದ್ಯೋಗ, ಶಿಕ್ಷಣ, ಆರೋಗ್ಯ. ಸರ್ಕಾರ ಗ್ಯಾರಂಟಿ ಅಂತ ಹೆಸರಲ್ಲಿ 4 ಲಕ್ಷ ಬಜೆಟ್ ಮಂಡನೆ ಮಾಡ್ತಾರೆ. ಇದುವರೆಗೂ ಸರಿಯಾದ ಉದ್ಯೋಗದ ಬಗ್ಗೆ ಮಾತಾಡ್ಬೇಡಿ. ಮೊನ್ನೆ ಪ್ರತಿಭಟನೆ ಮಾಡಿದಾಗ 50,000 ತುಂಬಿಸ್ಬಿಡ್ತೀವಿ ಅಂದ್ರೆ ಎಲ್ಲೋಯ್ತದು? ಯಾವಾಗ? ಇವತ್ತು 16ನೇ ಬಜೆಟ್ ಅಂದು 17ನೇ ಬಜೆಟ್ ಅಂತ ಹೇಳ್ಕೊಂಡಂತ ಮುಖ್ಯಮಂತ್ರಿಗಳು 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ಬಿಟ್ಟು ಇದುವರೆಗೂ ಒಂದು ಅಂಕಿಅಂಶ ಇಲ್ಲ. ಸರ್ಕಾರ ಅಭಿವೃದ್ಧಿನೇ ಇಲ್ಲ. ಇವತ್ತು 15 ಲಕ್ಷ ನೀವು BPL ಕಾರ್ಡ್ ಕಿತ್ತಾಕಿದಿರಿ, ಕೇಳಿದ್ರೆ ಅವರು ಸಮರ್ಥರು ಕಿತ್ತಾಕಿದೀನಿ ಅಂತ ಇದ್ರಿ. ಒಳ ಮೀಸಲಾತಿ ಇವತ್ತು ಹೋರಾಟಗಳು, ಜನ ಬೀದಿಯಲ್ಲಿ ಇದಾರೆ. ಇವತ್ತು ಜನಗಣತಿಗೆ ಇವತ್ತು ಕೂಡ ಹೋರಾಟಗಳು ಮಾಡ್ತಿದ್ರೆ 4 ಸತಿ ನೋಡಿದ್ರಿ ನೀವು ಜನಗಣತಿಗಳು. 4 ಸತಿಗೆ ನೀವು ಖರ್ಚು ಮಾಡಿದ್ರೆ ಎಷ್ಟು? ಜನರ ತೆರಿಗೆ ಎಷ್ಟು ನೀವು ಲೂಟಿ ಮಾಡಿದಿರಿ? ಜನಗಣತಿ ಅಂತ ಹೇಳಿ 4 ಬಾರಿ ಮಾಡಿದಿರಿ. 4 ಬಾರಿ ಮಾಡಿದ ಕೂಡ ಜನ ತೆರಿಗೆ ದುಡ್ಡನ್ನು ಲೂಟಿ ಮಾಡಿದ್ರಿ. ಯಾರು ಕೊಡ್ತೀರಿ ಅಂಕಿಅಂಶ? ಇದನ್ನ ನೀವು ಜನರ ತೆರಿಗೆ ನೀವು ಲೂಟಿ ಮಾಡ್ತಾ ಇದ್ರಿ, ನೀವು ನಾಮಕರಣಗಳು ಮಾಡ್ತಾ ಇದ್ರಿ, ನೀವು ಇಲ್ಲಿ ಜನಗಣತಿ ಅಂತ ಹೇಳೋದು 4 ಸತಿ ಮಾಡ್ತೀರಿ, ಮತ್ತೆ ಅದನ್ನ ನೀವೇ ಕಿತ್ತಾಕ್ತೀರಿ. ಸೊ ಇವತ್ತು ಭ್ರಷ್ಟಾಚಾರದಲ್ಲಿ ಸರ್ಕಾರ ಬರೇ ಬಜೆಟ್ ಮಂಡನೆ ಒಂದು, ಸಾಧನ ಸಮಾವೇಶ ಒಂದು, ಕುರ್ಚಿ ಹೋರಾಟ ಒಂದು ಬಿಟ್ಟು ಇನ್ನು ರಾಜ್ಯದಲ್ಲಿ ನಡೀತಾ ಇದ್ರು ಬರೇ ದುರಾಡಳಿತ, ದೌರ್ಜನ್ಯ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಬರೇ ಕ್ರೈಮ್ ಸೃಷ್ಟಿ ಆಗ್ತಿದೆ ಹೊರತು ಕ್ರೈಮ್ ಕಂಟ್ರೋಲ್ ಮಾಡಕ್ ರಾಜ್ಯದಲ್ಲಿ ಆಗ್ತಾ ಇಲ್ಲ, ಡ್ರಗ್ಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇವತ್ತು ಮಹಿಳೆ ಮಿಸ್ಸಿಂಗ್ ಆಗ್ತಾರೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಇವ್ರದ್ದು ಡೆಲ್ಲಿ ಹೋರಾಟದಲ್ಲಿ ಬರೀ CM ಕುರ್ಚಿ ಹೋರಾಟ ಇದೆ, ಅಭಿವೃದ್ಧಿ ಶೂನ್ಯವಾಗಿ ನಗಣ್ಯ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ. ಅಲ್ಲರಿ ಇವರದೇ ಪಕ್ಷದ ಶಾಸಕರು ರಾಜಣ್ಣ ಏನ್ ಮಾತಾಡಿದ್ರು, ಒಬ್ಬೊಬ್ರವ್ರು ಯಾವ ತರ ಮಾತಾಡ್ತಾರೆ, ಜನ ಎಲ್ಲವನ್ನು ನೋಡ್ತಿರ್ತಾರೆ. ಇವತ್ತು ಇವರು 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತಾರೆ, ಸರ್ಕಾರಿ ನೌಕರಿಗೆ ಕರೆಕ್ಟ್ ಸ್ಯಾಲರಿ ಹಾಕಿಲ್ಲ, ಯಾಕೆ ಅವ್ರುಗಳು ಸುಸೈಡ್ ಮಾಡ್ಕೋತಾ ಇದ್ದಾರೆ? ಬೇರೆ ಬೇಡ, ಬೇರೆ ಅಭಿವೃದ್ಧಿ ಅವ್ರು ಮಾಡಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು 18 ಜನ ಅಧಿಕಾರಿಗಳು ಇದುವರೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಸೈಡ್ ಮಾಡ್ಕೊಂಡು ಸತ್ರು. ಏನ್ ಮಾಡಿದ್ರಿ? ಏನು ಮಾಡಕ್ಕಾಗಲ್ಲ. ಅಲ್ಲ ಬರ್ದಿಟ್ಬಿಟ್ಟು ಚಂದ್ರಶೇಖರ್ ಇರ್ಬೋದು, ಮಾನ್ಯ ಬೊಮ್ಮಾಯಿ ಅವರು 4,000 ರೂಪಾಯಿ ರೈತರಿಗೆ ಕೊಡ್ತಾರೆ, ನೀವು ಬಂದು ಸ್ಟಾಪ್ ಮಾಡಿದ್ರಿ. ಮಾನ್ಯ ಬೊಮ್ಮಾಯಿ ಅವರು 750 ಏನು ನಮ್ಮ ರೈತ ವಿದ್ಯಾನಿಧಿ ಕೊಡ್ತಾ ಇದ್ರಿ, ಸ್ಕಾಲರ್ಶಿಪ್ ಕೊಡ್ತಾ ಇದ್ರಿ, ಅದನ್ನು ಸ್ಟಾಪ್ ಮಾಡಿದ್ರಿ. ಸೊ ನೋಡಿದ್ರಲ್ಲ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಬೇಸಿಗೆ ಕಾಲ, ದಯವಿಟ್ಟು ನೀರಿನ ಹಾಹಾಕಾರ ಇದೆ, ಕುಡಿಯುವ ನೀರಿಗೆ ಈ ತರ ತೊಂದರೆ ಸಮರ್ಪಕವಾದಂತ ನೀರು ಸಿಗುತ್ತೆ. ಸೊ ಹಾಗಾದ್ರೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಮೇಲೆ ಮುಖ್ಯಮಂತ್ರಿ ಗಾದಿಯ
ನಿರ್ಧಾರ ಏನಾದರೂ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದರೆ ನಾಳೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿರೋದ್ರಿಂದಾಗಿ ಮತ್ತು ಅವರದ್ದೇ ಆದಂತಹ ಚುನಾವಣಾ ಜವಾಬ್ದಾರಿಗಳಿರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಒಂದೊಳ್ಳೆ ರಿಸಲ್ಟ್ಸ್ ಏನಾದರೂ ಪಾಸಿಟಿವ್ ಆಗಿ ಕಾಂಗ್ರೆಸ್ಸಿಗೆ ಬಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಳ್ಳುವಂಥ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ. ಯಾವುದಾದ್ರೂ ಒಂದು ಪಕ್ಷ ಆಡಳಿತವನ್ನು ನಡೆಸುವ ಸಂದರ್ಭದಲ್ಲಿ ಸಹಜವಾಗಿ ಆಸೆ ಆಕಾಂಕ್ಷೆಗಳು ಅನ್ನೋದು ಹಿರಿಯ ನಾಯಕರಿಗಿರುತ್ತೆ. ಅಥವಾ ಕುರ್ಚಿ ಅಂದಾಗ ನೀವು ಕರ್ನಾಟಕದ ವಾಸ್ತವವನ್ನೇ ಗಮನಿಸೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಬೆಂಬಲಿಗರು ಸಹಜವಾಗಿ ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅನ್ನೋದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇರ್ಷದವರೇ. ಬಟ್ ರಿಪೀಟೆಡ್ಲಿ ಅದೇ ಚರ್ಚೆಗಳಾಗೋದು ಅದೊಂದು ಒಳ್ಳೆ ಸುಸ್ಥಿತಿ ಅಂತೇನು ಅನ್ಸೋದಿಲ್ಲ. ಜನ ಕೂಡ ಗೊಂದಲದಲ್ಲಿ ಉಳ್ಕೊಳ್ತಾರೆ. ಎಷ್ಟೋ ಸರ್ಕಾರದ ಯೋಜನೆಗಳು ಅಲ್ಲೇ ಪೆಂಡಿಂಗ್ ಉಳ್ಕೊಳ್ಳುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೆಲಸ ಸಾಂಗವಾಗಿ ನಡಿಬೇಕು. ಈಗ ಮತ್ತೊಂದ್ಸತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಮಾತಾಡಬೇಕಾ ಅಥವಾ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಏನಿದೆ ಅದು ನೋಡಿ ಅಂತ ಹೇಳಬೇಕಾ? ಯಾಕಂದರೆ ಅವರೇ ಏನೇನೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಇದಲ್ಲ ಕಾಂಗ್ರೆಸ್ ಅಂತ ಹೇಳಿ. ಅಲ್ಲ, ಗೊಂದಲಗಳು ಸೃಷ್ಟಿಯಾಗಿರೋದು ಒಂದು ಮಾಧ್ಯಮದ ಮುಖಾಂತರ ಅಥವಾ ವಿರೋಧ ಪಕ್ಷದವರು ಹೇಳ್ತಾ ಇರುವಂತ ಒಂದು ರೀತಿಯ ಮೇಲೆ. ಅಲ್ಲ, ಕೆಲವೊಂದ್ಸಲ ಸರ್ಕಾರದ ಯೋಜನೆಗಳ ಇದಕ್ಕಾಗಿ ಅವ್ರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಕೆಲವೊಂದ್ಸಲ ಪಕ್ಷದ ಒಂದು ಸಂಘಟನೆಯ ದೃಷ್ಟಿಯಿಂದ ಮಾತಾಡೋದಕ್ಕೂ ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಅಲ್ಲ, ಒಂದು ಪಕ್ಷ ಒಪ್ಪಂದ ಆಯ್ತು ಅನ್ನೋದಾದ್ರೆ ಅದನ್ನೊಂದು ಕ್ಲಾರಿಟಿ ತಗೋಬಹುದು. ನೀವು ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಹೊರತು ಸೊಲ್ಯೂಷನ್ ಸಿಗ್ತಿಲ್ಲ. ಹೈಕಮಾಂಡ್ ಇಂಟರ್ಫಿಯರೆನ್ಸು, ದ ಸೈಲೆನ್ಸ್ ಈಸ್ ಮೋಸ್ಟ್ ಡೇಂಜರಸ್. ಇಂಟರ್ಫಿಯರ್ ಆಗಿ ಹಿಂಗಿಂಗಾಗಿತ್ತು ಮಾತುಕತೆ, ಇಲ್ಲ ಈ ಸತಿ ಚೇಂಜಸ್ ಇಲ್ಲ 28ಕ್ಕೆ ನೋಡೋಣ, ಇಲ್ಲ ಚೇಂಜಸ್ ಆಗುತ್ತೆ ಇನ್ನು ಮೇ ನಂತರ, ಈ ಥರದ ಕ್ಲಾರಿಟಿ ಕೊಟ್ಬಿಡ್ಬೋದಲ್ಲ? ಅಲ್ಲ, ಮಾನ್ಯ ಹೈಕಮಾಂಡ್ ಅವರು ಸೂಕ್ತವಾದಂತಹ ಸಮಯದಲ್ಲಿ ಸೂಕ್ತವಾದಂತಹ ನಿರ್ಣಯ ಕೈಗೊಳ್ತಾರೆ. ಅವ್ರಿಗೆಲ್ಲ ಅವ್ರು ಗಮನಿಸ್ತಾ ಇರ್ತಾರೆ. ಈಗ ನಾನು ಅದೇ ಹೇಳ್ತಾ ಇದ್ದೆ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ 3 ರಾಜ್ಯದಲ್ಲಿ ಉಸ್ತುವಾರಿಯಾಗಿ ಅವರು ಕೆಲಸವನ್ನ ಮಾಡಿದ್ರು. ಆಸಾಮಲ್ಲಿ, ಕೇರಳದಲ್ಲಿ, ತಮಿಳಲ್ಲಿ. ಈಗ ಅದರದ್ದು ವರದಿಯನ್ನ ಅವರು ಹೈಕಮಾಂಡ್ಗೆ ತಲುಪಿಸಬೇಕು. ಸೊ ಆ ದೃಷ್ಟಿಯಿಂದ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಬೇರೆ ಬೇರೆ ಸಂಘಟನೆ ವಿಷಯಗಳೆಲ್ಲ ಮಾತಾಡೋದಿರುತ್ತೆ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರ ಅಂದ ತಕ್ಷಣ ಒಂದ್ ಕಡೆ ಕುರ್ಚಿ ಊಹಾಪೋಹಗಳು ಬರುತ್ತೆ ಅಥವಾ ಒಂದು ಸ್ಪೆಕ್ಯುಲೇಷನ್ಸ್ ಬರುತ್ತೆ. ಸೊ ಅದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಆತರ ಯಾವುದೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಮಾನ್ಯ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಣಯ ಕೈಗೊಳ್ಳುತ್ತೆ. ಏನೇ ಪಕ್ಷಕ್ಕಾಗಿ ದುಡಿದ್ರೂ ಕೂಡ ಈ ಪಕ್ಷದಲ್ಲಿ ಪ್ರತಿಫಲ ಇಲ್ಲ ಅನ್ನುವಂಥ ಭಾವನೆ ಡಿ ಕೆ ಶಿವಕುಮಾರ್ ಬೆಂಬಲಿಗೆ ಬಂದಿದೆ. ಹಲವಾರು ಸಂದರ್ಭಗಳಲ್ಲಿ ಅದನ್ನ ಹೇಳ್ಕೊಂಡಿದ್ದಾರೆ. ಅಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ಸಂಘಟನಾ ಚತುರರು ಮತ್ತೆ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಯಾಗಿ. ಸೊ ಎಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇರುತ್ತಲ್ಲ. ರೈಟ್. ಇವಾಗ ಕುರ್ಚಿ ಕಾದಾಟ ಅಂತ ಹೇಳ್ತಿದ್ದೀರಾ ದಿವ್ಯಾ. ಈಗ ಸಿದ್ದರಾಮಯ್ಯನವರಾದ್ರೂ ಬರಲಿ, ಡಿ ಕೆ ಶಿ ಅವರಾದ್ರೂ ಬರಲಿ, ರಾಜ್ಯದ ಪರಿಸ್ಥಿತಿ ಏನಾದರೂ ಚೇಂಜ್ ಆಗುತ್ತಾ? ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವೇನಾದರೂ? ನೀವು ಹೇಳ್ಬೇಕು. ನಾವು ನೋಡಿ, ರಾಜ್ಯ ಬಿಜೆಪಿ ಒಂದು ರಚನಾತ್ಮಕ ಪ್ರತಿಪಕ್ಷವಾಗಿ ಇವರು ನಡೆಸ್ತಿರುವ ಏನೇನು ಸರ್ಕಾರದ ವೈಫಲ್ಯಗಳಿದೆ ಅದನ್ನು ಬೀದಿಗೆ ಎಳೆದು ನಾವು ಖಂಡಿತವಾಗ್ಲೂ ಏನೇನು ಮಾಡಬೇಕು. ರಚನಾತ್ಮಕ ಅನ್ನೋದು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಿಮ್ದು ಪ್ರತಿಭಟನೆ 2 ದಿವಸ 2 ಗಂಟೆಗೆ ಸೀಮಿತ ಆಗಿದೆ. ಒಬ್ಬ ನಾಯಕ ಬಂದ್ರೆ ಇನ್ನೊಬ್ರು ಇಲ್ಲ. ಅಲ್ಲ ಮೇಡಮ್, ಕಾಂಗ್ರೆಸ್ನವರೇ ಹಲವರು ಮಾತಾಡಿದ್ದಾರೆ. ಇವತ್ತಿರೋ ಕಾಂಗ್ರೆಸ್ನ ಲೂಪ್ ಹೋಲ್ಸ್ಗೆ ಪ್ರತಿಪಕ್ಷ ವಿಜೃಂಭಿಸಬಹುದಾಗಿತ್ತು. ಆ ಸಂಘಟನೆ ನಿಮ್ಮಲ್ಲೂ ಕಾಣ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಗವರ್ಮೆಂಟ್ ನೌಕರಿಗೆ ಸ್ಯಾಲರಿ ಕೊಡುವಂತ ಯೋಗ್ಯತೆ ಕರೆಕ್ಟ್ ಟೈಮಿಗೆ ಇಲ್ಲ. ಕೊಡಿಸ್ಬೇಕು ನೀವು. ಅದಕ್ಕೆ ಬರೀ ಇವರ ಕುರ್ಚಿ ಕಾದಾಟ ಮಾತ್ರ ಅಲ್ಲ. ಸಿಎಂ ಯಾರು, ಸಂಪುಟ ಪುನರ್ರಚನೆ ಆಯ್ತಾ, ಮುಸಲ್ಮಾನರ ತುಷ್ಟೀಕರಣ ಆಯ್ತಾ, ಮತ್ತೆ ಇವರ ಬೈ ಎಲೆಕ್ಷನ್ ಅಲ್ಲಿ ಏನೇನಾಯ್ತು, ಯಾವ ತರ ಗಲಾಟೆಗಳಾಯ್ತು, ಅಲ್ಲಿ ಜಮೀನು ಏನಾದ್ರು, ಇಲ್ಲಿ ಇನ್ನೊಬ್ರು ಏನಾದ್ರು, ಇವರು ತುಷ್ಟೀಕರಣ ಮಾಡಿ ಸಾಕಾಗೋಗಿದೆ. ಇನ್ನೇನು ನೆಕ್ಸ್ಟ್ ಏನಾಗುತ್ತೆ ಇದ್ರ ಬಗ್ಗೆನೇ ಡಿಸ್ಕಷನ್ ಬಿಟ್ರೆ ನಾನು ಬೇರೆ ಯಾವ ಡಿಸ್ಕಷನ್ ಇಲ್ಲಿ ನಡೀತಾ ಇಲ್ಲ. ಬರೀ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವೇ ಕರೀತೀರಾ ಸಂಪುಟ ಅವ್ರ ಬಗ್ಗೆನೇ ಮಾತಾಡ್ತಾರೆ ನೋಡಿ. ದಿವ್ಯಾ, ನಾನು ಇದನ್ನ ಹೇಳ್ತೀನಿ, ನೆಕ್ಸ್ಟ್ ನೀವು ಖಂಡಿತವಾಗ್ಲೂ ಈ ವಾರದಲ್ಲಿ ಕರೀತೀರಾ ನಮ್ಗೆ ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡಿ ಅಂತ. ಅವ್ರ ಬಗ್ಗೆನೇ, ಬೇರೆ ಏನು ಬರಲ್ಲ. ಅಥವಾ ನೆಕ್ಸ್ಟ್ ಬರ್ತಾರೆ ಜಮೀರ್ ರಾಜೀನಾಮೆ, ಜಮೀರ್ನ ತೆಗೆದುಬಿಟ್ರು ಅಥವಾ ಇನ್ನೊಬ್ಬರನ್ನು ತೆಗೆದು, ಅವರ ಒಂದು ಕುರ್ಚಿಯ ಅವರ ಜನಪ್ರತಿನಿಧಿಗಳ ವಿಷಯ ಬಿಟ್ರೆ, ಅವರಗಳ ಏನೇನು ಗಲಾಟೆಗಳು ಬಿಟ್ರೆ, ಅವರ ರಾಜೀನಾಮೆಗಳು ಪರ್ವಗಳು ಬಿಟ್ರೆ, ಅವರ ಪಕ್ಷಾಂತರ ಆಗೋದು ಬಿಟ್ರೆ ಬೇರೆ ಯಾವ ವಿಷಯನೂ ಇಲ್ಲಿ ಆಗಲ್ಲ. ಅಥವಾ ಯಾವುದೇ ಒಂದು ರಾಜ್ಯದ ಜನರ ಬಗ್ಗೆ ನೋಡಿ, ಮಹಿಳೆಯರ ಸುರಕ್ಷತೆ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಗೊತ್ತಿಲ್ಲ ಅಂತ ಅನ್ನುವಂತ ನಮ್ಮ ಯಾರು ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಒಂದು ಎಲ್ಲಾದ್ರೂ ಒಂದು ಸುಭಿಕ್ಷವಾಗಿದೆಯಾ ರಾಜ್ಯ ಅಥವಾ ಹೆಣ್ಮಕ್ಳು ಸುಭಿಕ್ಷವಾಗಿ
ಆಡಳಿತ ಅಥವಾ ಇಷ್ಟು ದಕ್ಷ- ಏನ್ರಿ ದಕ್ಷ ಆಡಳಿತ ಹೇಳ್ತಾ ಇದ್ದೇನೆ. ಪ್ರತಿ ಎಷ್ಟು ಮಾನ್ಯ ಗೃಹ ಏನ್ರಿ ಮಂತ್ರಿ ಆಗ್ತಾ ಇದೆ ಗೃಹ ಮಂತ್ರಿ ಅವರು ಏನ್ ಕೇಳಿ ಅವರು ಗೊತ್ತಿಲ್ಲ ಅಂತೀರಾ ಮೊನ್ನೆನೇ ಏನ್ರಿ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಇಡೀ ಭಾರತ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕ ಅಂತ ಅವ್ರಿಗೆ ಒಂದು ಅವಾರ್ಡ್ ಸಿಕ್ಕಿರೋದು ಅವ್ರು ಮೊನ್ನೆ ಹೇಳಿದ್ದಾರೆ. ಇತ್ತೀಚೆಗೆ ಒಂದು ಇತ್ತೀಚೆಗೆ ಒಂದು NCRB ಡೇಟಾ ಹೇಳುತ್ತೆ ಅಪರಾಧಗಳ ಒಂದು ಸಂಖ್ಯೆ 46% ಹೆಚ್ಚಿಗೆ ಆಗಿದೆ ಅಂತ. ಇದಕ್ಕೆ ಏನಂತೀರಾ? ಗೊತ್ತಿಲ್ಲ ಮಿನಿಸ್ಟರ್ ಕೇಳ್ಬೇಕು ನಾವು. ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ ರೀ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ ಜಿ ಪರಮೇಶ್ವರ್ ಅವರು. ಅವರಿಗೆ ಈ ವಾಹಿನಿ ಮುಖಾಂತರ ಕೇಳ್ತೀನಿ, ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆ, ಇಷ್ಟು ಜನ ಇಷ್ಟು ಡ್ರಗ್ಸ್ಗಳಾಗ್ತಾ ಇದೆ, ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಎಲ್ಲ ಆಗ್ತಾ ಇದೆ, ಇಷ್ಟು ತೊಂದರೆಗಳಾಗ್ತಾ ಡ್ರಗ್ಸ್ ಒಳಗಡೆ ಬರ್ತಾ ಇದೆಯಲ್ಲ, ಗುಜರಾತ್ ಪೋರ್ಟ್ ಯಾರ್ದು? ಇಲ್ಲಿ ಕರ್ನಾಟಕದ ಒಂದು ಇದನ್ನು ಕೇಳಿ, ಇದಕ್ಕೂ ಉತ್ತರ ಕೊಡಿ ಜೊತೆಯಲ್ಲಿ. ಕರ್ನಾಟಕದ ಪೊಲೀಸರಿಗೆ ಅವ್ರದೇ ಆದ ಒಂದು ಹೆಸರಿತ್ತು. ಮೈಸೂರಲ್ಲಿ ಇದೇ ನಮ್ಮ CM ತವರೂರಾದ ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಇರೋದನ್ನ ಹುಡುಕಕ್ಕೆ ಬಾಂಬೆಯಿಂದ ಪೊಲೀಸರು ಬರ್ಬೇಕಾಯ್ತು. ಯಾವ ತರ ಇವ್ರಿಗೆ ಕೆಲಸ ಮಾಡಿಸ್ತಾ ಇದಾರೆ ಅಥವಾ ಏನ್ ಮಾಡ್ತಾ ಇದಾರೆ? ನಾನು ಹೇಳೋದಿಷ್ಟೇ, ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರೈತರ ಪ್ರಾಬ್ಲಮ್ ಏನಾಗ್ತಾ ಇದೆ, ಜಿಲ್ಲಾ ಆಸ್ಪತ್ರೆಗಳ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಯಾವ ತರ ಆಗ್ತಾ ಇದೆ, ಒಂದೊಂದು ಆಸ್ಪತ್ರೆಗಳ ಪರಿಸ್ಥಿತಿ ಹೇಗಿದೆ, ಶಾಲೆಗಳ ಪರಿಸ್ಥಿತಿ ಹೆಂಗಿದೆ, ರಸ್ತೆಗಳ ಪರಿಸ್ಥಿತಿ ಹೆಂಗಿದೆ, ಕುಡಿಯುವ ನೀರಿನ ಪರಿಸ್ಥಿತಿ ಏನಾಗಿದೆ, ಮೂಲಭೂತ ಸೌಕರ್ಯ ಇದೆಯಾ? ಬೇರೆ ಅಭಿವೃದ್ಧಿ ಆಮೇಲೆ ಮಾತಾಡಿ. ಮೂಲಭೂತ ಸೌಕರ್ಯ ಎಲ್ಲಾದ್ರೂ ಹೇಳಿ. ನೀವು ಕುರ್ಚಿ ಮತ್ತು ಪುನರ್ರಚನೆ ಬಗ್ಗೆ ಎರಡು ಪ್ರಸ್ತಾಪ ಮಾಡಿದ್ರಿಂದಾಗಿ ಎಲೆಕ್ಷನ್ ರಿಸಲ್ಟ್ಸ್ ಮೇಲೆ ಏನಾದ್ರು ಡಿಪೆಂಡ್ ಆಗಿದೆ ಅಂತ ಅನ್ಸುತ್ತಾ? ಇವರು ಅಥವಾ ಅದೊಂದು ಸಬ್ಜೆಕ್ಟ್ ಕೊಟ್ಟು ನಮ್ಮನ್ನು ಡೈವರ್ಟ್ ಮಾಡ್ತಿದಾರ ಹೆಂಗೆ? ಇಲ್ಲ, ಈಗ ಮೇ 4ನೇ ತಾರೀಕು ನಾವು ಇಲ್ಲೇ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಅದನ್ನ. ನೋಡಿ, ಎರಡು ಏನು ಬೈ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ವಿನ್ ಆಗ್ತಾ ಇದೆ. ಇವ್ರು ಹೇಳ್ತಾ ಇರ್ತಾರೆ ಯಾವುದು ಆಡಳಿತ ಇರುತ್ತೆ ಅದು ಬರುತ್ತೆ ಅನ್ನೋದನ್ನ ಈ ಸರಿ ಸುಳ್ಳು ಮಾಡಲಿದೆ. ಅದನ್ನ ಒಂದು ಅಂದ್ರೆ ಅವ್ರಿಗೇನು ವ್ಯತ್ಯಾಸ, ಈ ಗವರ್ಮೆಂಟ್ಗೆ ನಂಬರ್ಗೆ ವ್ಯತ್ಯಾಸ ಆಗದೆ ಇರ್ಬೋದು, ಆದ್ರೆ ಅನೇಕ ವ್ಯತ್ಯಾಸಗಳು ಅಲ್ಲಾಗುತ್ತೆ. ಅನೇಕ ವಿಚಾರಗಳು ಚರ್ಚೆಗೆ ಮತ್ತೆ ಬರ್ತೀವಿ, ವಿಶ್ವಾಸದಲ್ಲಿದ್ದಾರೆ ಅಗೇನ್ ಮತ್ತೆ ಬರ್ತೀವಿ. ಎರಡು ಸೋತಾಗ ಮತ್ತೆ ಬಂದು ಡಿಸ್ಕಷನ್ ಮಾಡ್ತೀವಿ. ಓ ಇವರು ಯಾರ್ದು ಇದು ಅಧಿಕಾರ, ಯಾರ ಇದರಿಂದ ಆಯ್ತು, ಯಾರ್ದು ಉಸ್ತುವಾರಿ ಎಲ್ಲ ಶುರು ಆಗುತ್ತೆ. ಯಾವ ಉಸ್ತುವಾರ ಮುಸಲ್ಮಾನ್ ತುಷ್ಟೀಕರಣ ಶುರು ಆಗುತ್ತೆ, ಅವ್ರಗಳಿಂದ ಆಯ್ತು, ಇವ್ರಗಳಿಂದ ಆಯ್ತು. ಇಷ್ಟು ವರ್ಷ ಬರೀ ಮತದಾನಕ್ಕೋಸ್ಕರ ಮುಸಲ್ಮಾನರಿಗೆ ಮೂಗಿ ತುಪ್ಪ, ಮುಸಲ್ಮಾನ ಬಂಧುಗಳಿಗೆ ಮೂಗಿಗೆ ತುಪ್ಪ ಇಷ್ಟು ವರ್ಷದಿಂದ ದಶಕಗಳಿಂದ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಈ ಸರಿ ಅವರಿಗೆ ಅವ್ರ ಬುದ್ಧಿ ಕಲಿಸಲಿದ್ದಾರೆ ಏನಾಗ್ತಿದೆ ಅನ್ನೋದನ್ನು ಮುಂಬರುವ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಹಂಗಾದ್ರೆ ರಿಸಲ್ಟ್ಸ್ ಮೇಲೆ ಡಿಪೆಂಡೆನ್ಸ್ ಇದೆ, ಅಥವಾ ಇವ್ರು DK ಶಿವಕುಮಾರ್ ಅವ್ರು ಕೇಳ್ತಾನೆ ಇರ್ತಾರೆ 5 ವರ್ಷ ಮುಗ್ದೋಗುತ್ತಾ? ಅದನ್ನೇ ನಾನು ಹೇಳಿದ್ದು. ಆ ರಿಸಲ್ಟ್ ಈ ಸರ್ಕಾರದ ಇದಕ್ಕೆ ಏನು ವ್ಯತ್ಯಾಸ ಆಗದೇ ಇರ್ಬೋದು, ಆದ್ರೆ ಅನೇಕ ವ್ಯತ್ಯಾಸ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ. ನಾಗೇಂದ್ರ ಅವರೇ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಹಲವಾರು ವೇದಿಕೆಗಳಲ್ಲಿ ಹಲವು ಸಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದ್ರೆ 2028ರ ಚುನಾವಣೆಯಲ್ಲಿ ಅವರೇ ಗೆಲ್ತಾರೆ, ಬಿಕಾಸ್ ಗ್ಯಾರಂಟಿ ಅನುಷ್ಠಾನ ಆಗಿದೆ. ಅದು ಸಮಗ್ರವಾಗಿ ಜನರನ್ನು ತಲುಪಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ತಲುಪಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ, ಅದು ಜನಪರ ಯೋಜನೆ. ಹಾಗಾಗಿ ಅವರೇ ಬರ್ತಾರೆ. ಇವತ್ತು ಅದನ್ನ ಅವರು ಒಂದು ಕನಸಾಗಿ ಕಾಣ್ಬೇಕಷ್ಟೇ 2028ದು. ಯಾಕಂದ್ರೆ ಜನ ಇವತ್ತು ಬೆಲೆ ಏರಿಕೆಯಲ್ಲಿ ಸುಡ್ತಾ ಇರೋಂಥ ರಾಜ್ಯದ ಸರ್ಕಾರ ಎಲ್ಲಿ ಜನಪರ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಜನಪರ ಒಂದು ಕೆಲಸ ಏನಾಗ್ತಾ ಇದೆ ಇವತ್ತು, ಜನಪರ ಬಿಸಿ ಊಟ ಮಕ್ಕಳು ಅಂಗನವಾಡಿ ಮಕ್ಕಳಿಗೆ 2 ರೂಪಾಯಿ ಕೊಡ್ತಾ ಇದ್ರು, ಅದನ್ನ ಬಂದ್ಬಿಟ್ಟು ನೀವು 10 ಜನ ಮಕ್ಕಳಿಗೆ 5 ರೂಪಾಯಿ ಕೊಡ್ತಾ ಇದ್ರೆ 50 ಪೈಸೆಗೆ ತಂದಿದ್ದೀರಿ. ಇವತ್ತು ನಾಚಿಕೆಟ್ ಸರ್ಕಾರ 4.5 ಲಕ್ಷ ಕೋಟಿ ನೀವು ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಿ. ಇವತ್ತು 2020ರಿಂದ 2030ಕ್ಕೆ 84,000 ಉದ್ಯೋಗದಿಂದ ನಿವೃತ್ತಿ ಆಗ್ತಾರೆ ಅಧಿಕಾರಿಗಳು. ಈ 2,84,000 ನೀವು ಉದ್ಯೋಗ ಸೃಷ್ಟಿಯನ್ನು ಮಾಡೇ ಇಲ್ಲ ಇವತ್ತವರೆಗೂ. ಇಲ್ಲಿ ಸರ್ಕಾರ ಬರೇ ಒಂದು ಬಜೆಟ್ ಮಂಡನೆ ಮಾಡಿ ನಮಗೆ ಅದು ಅಂಕಿಅಂಶಗಳು ಕೊಡ್ತಾ ಇಲ್ಲ, ಅಂಕಿಅಂಶಗಳು ಬರ್ತಾ ಇಲ್ಲ. 52,000 ಕೋಟಿಗಳು ನೀವು ಬರೇ ಒಂದು ಗ್ಯಾರಂಟಿ ಯೋಜನೆಗಿಟ್ಟು ಮಿಕ್ಕಿದಂಥ ಒಂದು ಯೋಜನೆ ಏನು ಮಾಡಿದ್ದೀರಿ ಅಂತ ಇದುವರೆಗೂ ಒಂದು ನೀವು ಶ್ವೇತಪತ್ರ ಕೊಡೋಕ್ಕಾಗಲಿಲ್ಲ ಅಂತ. ಇವತ್ತು ನೀವು ಏನಾದರೂ ಆಸೆ ಇಟ್ಕೊಂಡ್ರೆ ಅದು ಕನಸಷ್ಟೇ. ಇವತ್ತು ಜನ ನೋಡಿ, ಇವತ್ತು ಯಲಬುರ್ಗಿಯಲ್ಲಿ ಬಿಸಿಲಿಗೆ ಹೈರಾಣ ಆಗೋಗ್ಬಿಟ್ರೆ ಮಕ್ಕಳು. 90 ಕಿಲೋಮೀಟರ್ ಬಸ್ ಎಲ್ಲೂ ಸ್ಟಾಪ್ ಮಾಡೋದೇ ಇಲ್ಲ. ಒಂದು ಮೂಲ ಸೌಕರ್ಯಗಳು, ಶೌಚಾಲಯಗಳಿಲ್ಲ, ಮಕ್ಕಳು ಮರಿಗಳಲ್ಲಿ ನಿಂತ್ಕೊಂಡು ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಇಲ್ಲ. 90 ಕಿಲೋಮೀಟರ್ ಬಸ್ ಇವತ್ತು ಸುಡ ಬಿಸಿಲಲ್ಲಿ ಓಡಾಡುತ್ತೆ. ಒಂದು ಮ್ಯಾಂಡೇಟ್ ಇದೆ, ಒಂದು ನಿಯಮ ಇದೆ, 30 ಕಿಲೋಮೀಟರ್ ಸ್ಟಾಪ್ ಇರ್ಬೇಕಂತ, 30 ಕಿಲೋಮೀಟರ್ ಸ್ಟಾಪ್ ಇರ್ಬೇಕಂತ. ಇವತ್ತು 90 ಕಿಲೋಮೀಟರ್ ಆದ್ರೂ ಒಂದು ಸ್ಟಾಪ್ ಇಲ್ಲ, ಶೌಚಾಲಯಗಳಿಲ್ಲ, ಮೂಲ ಸೌಕರ್ಯ ಇಲ್ಲ. ಇವತ್ತು ಮಕ್ಕಳು ಮಹಿಳೆಯರು ಇವತ್ತು ಅಲ್ಲಿ ಇವತ್ತು ಹೈರಾಣ ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ 204 ತಾಲೂಕಲ್ಲಿ 2280 ಗ್ರಾಮಗಳಲ್ಲಿ ನೀರೇ ಇಲ್ಲ ಇವತ್ತು, ಕುಡಿಯೋ ನೀರೇ ಇಲ್ಲ ಇವತ್ತು, ಕುಡಿಯೋ ನೀರೇ ಇಲ್ಲ ಇವತ್ತು.
ಕುಡಿಯೋ ನೀರೇ ಇಲ್ಲ. ಯಾರು ಜವಾಬ್ದಾರಿ ಇದು? ಇದ್ರ ಬಗ್ಗೆ ಯಾರು ಚಿಂತೆ ಮಾಡಬೇಕು? ಇವತ್ತು ಜನ ನಂಬಿ ಇವತ್ತು 136 ಸೀಟ್ ಕೊಟ್ಟಲ್ಲ, ಈ MLA ಗಳು ಬಂದು ಏನ್ ಕೇಳ್ತಾ ಇದ್ದಾರೆ? ಸದನದಲ್ಲಿ ಏನ್ ಕೇಳ್ತಾ ಇದ್ರೆ, ನಮ್ಗೆ ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ, ಉಚಿತವಾಗಿ ಟಿಕೆಟ್ ಕೊಡಿ ಅಂತ ಕೇಳ್ತಾರಲ್ಲ ನಾಚಿಕೆಟ್ಟವರು. ಇವತ್ತು 2280 ಗ್ರಾಮ ನೀರಿಲ್ಲಲ್ಲ, ಅದ್ರ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ? ಸದನದಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ರೈಟ್, ಯಾಕೆಂದ್ರೆ ಇದು ಯಾವ್ದನ್ನು ಚರ್ಚೆ ಮಾಡ್ತಿಲ್ಲ, ಅವ್ರು ಕುರ್ಚಿ ಚರ್ಚೆನೆ ಮಾಡ್ತಾ ಇದ್ದಾರೆ. ಕುರ್ಚಿ ಚರ್ಚೆ ಹೆಂಗಾಗತ್ತೆ ಅಂದ್ರೆ ಅದು ನಿಮಗೂ ಇತ್ತು, ಅವ್ರಿಗೂ ಇದೆ. ಆಯ್ತು, ಗಾಡ್ ಇಟ್. ಅಲ್ಲ, ಈಗ ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಒಂದು ಸಭೆ ಮಾಡಿದ್ದಾರೆ ನಾಗೇಂದ್ರ ಅವರೇ. ಅಲ್ಲಿ ಆಪ್ತ ಸಚಿವರ ಸಭೆಯಲ್ಲಿ ಆಪ್ತರು ಅಂತ ಇರ್ತಾರಲ್ಲ, ಅವರು ಸಿದ್ದರಾಮಯ್ಯ ಏನ್ ಸಲಹೆ ಕೊಟ್ಟಿದ್ದಾರೆ ಅಂದ್ರೆ, ನೀವು ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು ಅಂತ ಹೇಳಿದಾರಂತೆ. ಏನ್ ಗಟ್ಟಿಯಾಗಿ ಮಾತಾಡಿದ್ರೆ ಏನ್ ಮಾತಾಡ್ತಾರೆ, ಏನ್ ಕನ್ವೆ ಮಾಡ್ತಾರೆ, ಏನೇನ್ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಅಲ್ಲ, ಈಗ ರಾಜಣ್ಣ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮೊನ್ನೆ ಒಂದು ಯಾವ್ದೊಂದು ಸ್ಟೇಟ್ಮೆಂಟ್ ಮೀಡಿಯಾದಲ್ಲಿ ನೋಡಿದೆ, ಅಸಹಾಯಕರಾಗಿದ್ದಾರೆ. CM ಯಾಕೆ ತುಂಬಾ ಅಸಹಾಯಕರಾಗಿದ್ದಾರೆ. ಒಂದ್ ನಿಮಿಷ ಇರ್ರಿ. ಅವ್ರು ಹೇಳ್ತಾರೆ ಅಸಹಾಯಕ ಅವ್ರಿಗೆ CM ಅವರು ಎಲ್ಲೋ ಒಂದ್ ಕಡೆ ಎಲ್ಲೋ ಮಾಟ ಮಂತ್ರಕ್ಕೆ ಪ್ರಯೋಗ ಆಗ್ಬಿಟ್ಟಿದೆ CM ಮೇಲೆ ಅಂತ ರಾಜಣ್ಣ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಯಾಕೆ ಗಟ್ಟಿ ಮಾತಾಡ್ಬೇಕು ಅಂತಂದ್ರೆ, ಇವತ್ತು ಅವರು ಎಲ್ಲೋ ಒಂದ್ ಕಡೆ ಮಾನಸಿಕ ಕುಗ್ಗುತ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನಾನು ಅಭಿವೃದ್ಧಿಕ್ಕಾಗ, ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ 7 ಕೋಟಿ ಜನನ ರಕ್ಷಣೆ ಕೊಡ್ಬೇಕಾಯ್ತು. ಇವತ್ತು ಬೆಲೆ ಏರಿಕೆಗಳು ಮಾಡಿ ನೀವು ಸೂಪರ್ ಟ್ಯಾಕ್ಸ್ಗಳು ಹಾಕ್ಬಿಟ್ಟು ಬರೀ ನೀವು ಬೆಲೆ ಏರಿಕೆಯಲ್ಲಿ ಸುಡ್ತಾ ಇದ್ರೆ ಹೊರತು ಯಾವ್ದು ಅಭಿವೃದ್ಧಿನೇ ಆಗ್ತಾ ಇಲ್ಲ. ಇವತ್ತು ಯಾವ ಇಲಾಖೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಅಂತಂದಿದ್ದಾರೆ. ಅಲ್ಲ, ಈ ಅಂದ್ರೆ ಇಲ್ಲಿ ಮಾತಾಡಲ್ಲ, ಮಾತಾ ನಿಲ್ಸ್ಬಿಟ್ಟಿದ್ದಾರಲ್ಲ. ಇವತ್ತೇನಾದ್ರು ಅಭಿವೃದ್ಧಿ ಮಾಡಿದ್ರೆ ಮಾತಾಡ್ಬೋದು, ಅಭಿವೃದ್ಧಿನೇ ಇಲ್ಲ. ಬರೇ ಇವರು ಬೇರೆ ಸರ್ಕಾರ ಬಂದಾಗಿಂದ ಅಧಿಕಾರಿಗಳು ಕಂಟ್ರೋಲ್ ಇಲ್ಲ ಇಲ್ಲಿ. ಇವತ್ತು DK ಶಿವಕುಮಾರ್ ಅವ್ರ ಒಂದ್ ಕಡೆ ಒಂದು ಟೀಮ್ ಅಧಿಕಾರಿಗಳಿದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಕಡೆ ಒಂದು ಟೀಮ್ ಅಧಿಕಾರಿಗಳಿದ್ದಾರೆ. ಇವ್ರು ಕೂಡ ಫೈಲ್ ಅವ್ರು ಸೈನ್ ಮಾಡ್ತಾ ಇಲ್ಲ, ಅವ್ರು ಕೊಡ್ತಾರೆ ಫೈಲ್, ಇವ್ರು ಸೈನ್ ಮಾಡ್ತಾ ಇಲ್ಲ. ಇಲ್ಲಿ ಜನರ ಅಭಿವೃದ್ಧಿಗಳು ಯಾವ ನಡೀತಾ ಇಲ್ಲ. ಇವತ್ತು ಯಂತ್ರ ನಿಂತೋಗಿದೆ, ಅಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ನಿಂತೋಗಿದೆ ಇವತ್ತು ಸರ್ಕಾರದಲ್ಲಿ. ಯಾವಾಗ DK ಶಿವಕುಮಾರ್ ಬರ್ತಾರೆ ಅಂತ ಒಂದು ವರ್ಗ ಕಾಯ್ತಾ ಇದೆ, ಯಾವಾಗ ಸಿದ್ದರಾಮಯ್ಯ ಅವರು ಹಿಡಿತಾರೆ ಅಂತ ಇನ್ನೊಂದು ವರ್ಗ ಕಾಯ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಶೂನ್ಯ ಆಗಿ ಕುರ್ಚಿ ಕಾದಾಟದಲ್ಲಿ ಜನ ಇವತ್ತು ನರಳ್ತಾ ಇದ್ದಾರೆ. ಯಾಕೆ ಪ್ರತಿ ಸಲ ಜನ ಬಗ್ಗೆ ಮಾತಾಡ್ತಿದ್ರೆ, ಈ ಸರ್ಕಾರ ನಂಬಿ ಜನ ನಂಬಿ ಸರ್ಕಾರ ತಂದಿತ್ತು ನಮ್ಮ ಅಭಿವೃದ್ಧಿ ಮಾಡ್ಲಿ ಅಂತ. ಇವತ್ತು ಇವ್ರ ಅಭಿವೃದ್ಧಿಗಳು ಮಾಡ್ಕೊಂತ ಇದ್ದಾರೆ. ಇವತ್ತು ಇವ್ರ ಅಭಿವೃದ್ಧಿಗಳು ಏನಂತಂದ್ರೆ, ಇವ್ರಿಗೆ GBA ಮಾಡ್ಕೊಂಡ್ರು, ಇವ್ರು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ GBA ತಯಾರು ಮಾಡ್ಕೊಂಡ್ರು. ಏನಾದ್ರು ಅಭಿವೃದ್ಧಿ ಮಾಡಿದ್ರ? ಏನಾದ್ರು GBA ಇಂದ ಒಂದೇ ಒಂದು ಇಂಪ್ಲಿಮೆಂಟ್ ಆಗಿದ್ಯಾ? ಆಗ್ಲಿಲ್ಲ. ಇವತ್ತು ನೀವು ಬರೇ CM ಕುರ್ಚಿ, ಸಂಪುಟ ವಿಸ್ತರಣೆ, ಇವತ್ತು ಹೊಸದಾಗಿರೋ MLAಗಳು ಸಚಿವರಾಗಬೇಕಂತ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಹೊರತು ಮುಂದಿನ ದಿನ ಜನಗಳೇನಾದ್ರೂ ನಿರ್ಧಾರ ಮಾಡಿ ಪ್ರಾದೇಶಿಕ ಪಕ್ಷನ ತಂದ್ರೆ ಮಾತ್ರ ಸರ್ಕಾರ ಬೇಕಾಗುತ್ತೆ. ಇವತ್ತಿನ ಈ ಸರ್ಕಾರ ಈ ಜನರ ಶಾಪ ತಟ್ಟೆ ಸರ್ಕಾರಕ್ಕೆ. ಇರ್ಷಾದ್ ಅವರೇ, ಸಿದ್ದರಾಮಯ್ಯನವ್ರು ಏನ್ ಮಾತಾಡ್ತಿದ್ದಾರೆ, DK ಶಿವಕುಮಾರ್ ಅವರು ಏನ್ ಮಾತಾಡಿದ್ದಾರೆ, ಏನೇನ್ ಪ್ರಯತ್ನಗಳಾಗ್ತಿದ್ದಾವೆ, ಇದೊಂಥರ ಓಪನ್ ಸೀಕ್ರೆಟ್. ಅದನ್ನೇನು ಇಲ್ಲ ಅಂತೇನು ಹೇಳೋದಕ್ಕೇನಾಗಲ್ಲ. ಇದ್ರ ನಡುವೆ ಒಂದಷ್ಟು ಜನ ಸಚಿವಾಕಾಂಕ್ಷಿಗಳು, ಹಿರಿಯರು ಡೆಲ್ಲಿಗೆ ಹೋಗಿ ಟೂರ್ ಮಾಡಿದ್ರು, ಅದು ಕೂಡ ಗೊತ್ತೇ ಇದೆ. ಇದನ್ನ ನೋಡಿ ಕೂಡ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ? ನೋಡಿ, ಈಗ ಶಾಸಕರು ಗೆದ್ಮೇಲೆ ಸಚಿವರಾಗಬೇಕು. ಅದರಲ್ಲಿ 2ನೇ ಸಲ 3ನೇ ಸಲ ಗೆದ್ದಂಥವ್ರು ಇರ್ತಾರೆ, 4 ಸಲ ಗೆದ್ದಂಥವ್ರು ಇರ್ತಾರೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದು ಒಂಥರ ಅದು ಪ್ರೊಸೆಸ್. ಅದು ಹೋಗಿ ನಾವು ನಮ್ದೇನ್ ಮೆರಿಟ್ ಇದೆ, ನಾವು ಹೋಗಿ ಅಲ್ಲಿ ನಮ್ಮ ಹೈಕಮಾಂಡ್ ನಾಯಕರುಗಳಿಗೆ ಭೇಟಿಯಾಗಿ ಹೇಳೋದಿರುತ್ತೆ. ಅದೇನು ತಪ್ಪಂತ ನಾವು ಹೇಳಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಸೊ ಅದನ್ನ ಒಂದು ಇಟ್ಕೊಂಡು ನೀವು ರಾಜ್ಯದ ಆಡಳಿತ ಸರಿ ಇಲ್ಲ, ರಾಜ್ಯದ ಆಡಳಿತ ಯಂತ್ರ ಸರಿ ಇಲ್ಲ, ಹೇಳ್ತೇನೆ ಕೇಳಿ ಸ್ವಾಮಿ, ಹೇಳ್ತೇನೆ ಕೇಳಿ. ಅಲ್ಲ, ನೀವು ಎಲ್ಲ ಸರಿಯಾಗಿ ಆಡಳಿತ ನಡೆಸಿದ್ರೆ ಇವತ್ತು 18 MLAಗಳಿಗೆ ಬರ್ತಾ ಇರಲಿಲ್ಲ. ನೀವು ಅರ್ಥ ಆಯ್ತಲ್ಲ? ನೀವು ಈಗ 18 MLAಗಳಿಗೆ ಬಂದಿದ್ದೀರಾ. ನೀವು ಸರಿಯಾಗಿ ಆಡಳಿತ ಮಾಡಿದ್ರೆ ಅಷ್ಟು ಆಗ್ತಾ ಇರಲಿಲ್ಲ. ವೆಸ್ಟ್ ಎಂಡ್ ಹೋಟೆಲ್ ಆಡಳಿತ ನಡೆಸಿರೋರು ನೀವು. ನಿಮ್ ಬಗ್ಗೆ ನೋಡಿ, ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಕುತ್ಕೊಂಡು ಆಡಳಿತ ನಡೆಸಿ, ಗ್ರಾಮ ವಾಸ್ತವ್ಯಗಳ ಬಗ್ಗೆ ನೋಡಿ, ಎಲ್ಲಿ ಕುತ್ಕೊಂಡು ಆಡಳಿತವನ್ನ ನಡೆಸ್ತಾರೆ. ಒಂದೇ ಒಂದು ಜನತಾ ದರ್ಶನ ಮಾಡಕ್ಕಾಯ್ತಾ? ಸರ್ಕಾರ ಬಂದ ಒಂದು ಜನತಾ ದರ್ಶನ ಮಾಡಕ್ಕಾಯ್ತಾ? ಒಂದು ಗ್ರಾಮ ವಾಸ್ತವ್ಯ ಮಾಡಕ್ಕಾಗಿತ್ತಾ? ಜನತಾ ದರ್ಶನ ಬಿಡಿ, ಮಾದರಿ ಯೋಜನೆಗಳು, ಒಳ್ಳೆ ಕೊಡ್ತಾ ಇದ್ದೀರಿ. ಹೇಳಕ್ಕಾಗಿಲ್ಲ. ಯಾಕಂದ್ರೆ ನೀವು ಲಾಠಿ ಚಾರ್ಜ್ ಮಾಡೋದು, ನೀವು
ಇವರು ದೀಪಕ್ ನೋಡಿ, ಸರ್ಕಾರ ಇವತ್ತು ನಿಮ್ ಬತ್ತಳಿಕೆನಲ್ಲಿ ಯಾವ ಕಾರ್ಯಕ್ರಮಗಳು ಇಲ್ಲ, ಯಾವ ಪ್ರೋಗ್ರಾಮ್ಗಳು ಇಲ್ಲ. ಈಗ 18ಕ್ಕೆ ಯಾಕೆ ಬಂದಿದ್ದೀರಿ ಅಂದ್ರೆ ನಿಮ್ ಜನ ನೋಡಿದ್ದಾರೆ, ನಿಮ್ ಯೋಜನೆ ನೋಡಿದ್ದಾರೆ. ಇವ್ರು ಯಾಕೆ 65ಕ್ಕೆ ಬಂದಿದ್ದಾರೆ ಅಂದ್ರೆ ಇವ್ರದ್ದು ಭ್ರಷ್ಟಾಚಾರ ನೋಡಿದ್ದಾರೆ, ಇವ್ರದ್ದು ಕೆಲಸ ನೋಡಿದ್ದಾರೆ. ಇವತ್ತು ನಾವು ಯಾವ ತರ ಆಡಳಿತ ನಡೆಸ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಫಲಿತಾಂಶದ ಮೇಲೆ ನೋಡ್ಕೊಳ್ಳಿ ನೀವು, ನಿಮ್ಗೆ ಗೊತ್ತಾಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವ್ರ ದೆಹಲಿ ಭೇಟಿ ಯಾವ ಕಾರಣಕ್ಕೆ? ಇರ್ಷಾದ್ ಅವರೇ, ಡಿ ಕೆ ಶಿವಕುಮಾರ್ ಅವ್ರ ದೆಹಲಿ ಭೇಟಿ ಯಾವ ಕಾರಣಕ್ಕೆ? ಏನ್ ಮೇಡಮ್? ಡಿ ಕೆ ಶಿವಕುಮಾರ್ ಅವ್ರ ದೆಹಲಿ ಭೇಟಿ ಯಾವ ಕಾರಣಕ್ಕೆ? ನಾನು ಹೇಳ್ತಾ ಇದ್ದೀನಲ್ಲ, ಈಗ ಜನರ ಅಭಿವೃದ್ಧಿಗೆ. ಹೇಳ್ತೇನೆ ಕೇಳಿ. ಜನರ ಅಭಿವೃದ್ಧಿಗೆ ರೀ, ಅದನ್ನ ಅಲ್ಲ, ಎಲ್ಲ ಇನ್ನೇನ್ ನೀವೇ ಮಾತಾಡೋದು? ಮಾತಾಡಿ. ಅದನ್ನಾದ್ರೂ ಹೇಳಿ. ನನ್ನ ಪರವಾಗೂ ನೀವೇ ಇನ್ನೇನ್ ಮಾತಾಡಿ. ಮಾತಾಡೋದು? ಅಲ್ಲ ರೀ, ಅರ್ಥ ಆಯ್ತಲ್ಲ? ಏನಂತ ಹೇಳಿದ್ರೆ ನೋಡಿ, ನಾನು ಆವಾಗ್ಲೇ ಹೇಳಿದೆ, ಬರೀ ಅವ್ರು ಅಲ್ಲೇ ಹೋಗಿ ಕೂತ್ಕೊಳ್ತಾ ಇರ್ತಾರೆ ಅಂತ ಆಸಾಮ್, ಹೇಳಿದೆ. ಕೇರಳ, ತಮಿಳುನಾಡಲ್ಲಿ ಅವರಿಗೆ ಪಕ್ಷದಿಂದ ಉಸ್ತುವಾರಿಯನ್ನ ಕೊಟ್ಟಿದ್ರು. ಅದಕ್ಕೆ ಅವ್ರು ಸೋಲ್ತಾರೆ. ಅಲ್ಲಿ ಹೋಗಿ ಅವ್ರು ಉಸಿರು ಒಳ್ಳೆ ಅವರು ಹಾಕೋದಕ್ಕೆ. ಯಾವ ರೀತಿ ಪ್ರಚಾರ ಅಸ್ಸಾಂ ಮಾಡಿದ್ರು, ರೋಡ್ಗಳಲ್ಲೇ ಬಸ್ಗಳು ಏನ್ ನಿಂತೋಗ್ತಾ ಇದಾವೆ ಫಲಿತಾಂಶ ಇವತ್ತು. ಬರ್ತಾ ಇದೆ, ಸಾರಿಗೆ ಅನ್ನೋದನ್ನ ಟ್ರಾನ್ಸ್ಪೋರ್ಟ್ ಅವರು ಸಾಲ ವರದಿ ಬಾಕಿ ಇದೆ ಕೊಡ್ಬೇಕಾಗಿದೆ. ಇವತ್ತು. ಅಲ್ಲ, ಆ ವರದಿ ಕಾಂಗ್ರೆಸ್ ಸಾಲ ಬಾಕಿ ಇದೆ ಇವತ್ತು. ಆ ವರದಿ ಕೊಡುವ ಮುಖ್ಯಮಂತ್ರಿ ಹಿನ್ನೆಲೆಯಲ್ಲಿ, ಸಂಬಳ ಕೊಡ್ಲಿಲ್ಲ ಇವತ್ತು. ಆ ವರದಿ ಕೊಡ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಸಂಘಟನಾತ್ಮಕ ಕಾಂಗ್ರೆಸ್ ಚರ್ಚೆಯನ್ನು ಒಳ್ಳೆ ಮಾಡೋ ರಿಸಲ್ಟ್ಸ್ ದೃಷ್ಟಿಯಿಂದ ತಂದ್ರೆ ಅವರು ಚೇಂಜ್ ದೆಹಲಿಗೆ ಆಗ್ಬಿಡುತ್ತೆ ಹೋಗ್ತಾ ಇದ್ದಾರೆ. ಕರ್ನಾಟಕ. ಬರೋದೇ ಇಲ್ಲ. ಒಳ್ಳೆ ರೀ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್, ಅಲ್ಲ ರೀ, ತಮಿಳ್ನಾಡಲ್ಲಿ 239 ಸೀಟಲ್ಲಿ ಕಾಂಗ್ರೆಸ್ ತಗೊಂಡಿದ್ದು ಕೇವಲ 28 ಸೀಟ್. ಯಾವ ಲೆವೆಲ್ ಅಲ್ಲ, ಬಂದಿದೆ ನಾವು ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಾವು ನಾವು alliance alliance ಮಾಡಿದ್ರಾ? ನಾವು alliance ಆಗಿದ್ದೀವಿ. ನೀವು ಕೇರಳದಲ್ಲಿ ಎಷ್ಟು ಬಂದ್ರಿ ಅಂತೇಳಿ. ನೀವು ತಮಿಳುನಾಡಲ್ಲಿ ಎಷ್ಟು ಬಂದ್ರಿ, ಕೇರಳದಲ್ಲಿ ಎಷ್ಟು ಬಂದ್ರಿ, ಆಂಧ್ರ ಪ್ರದೇಶದಲ್ಲಿ ಎಷ್ಟು ಬಂದ್ರಿ ಅಂತ ನೀವು ಹೇಳಿ. ಅರ್ಥ ಆಯ್ತಲ್ಲ? ನೀವು ಹೇಳಿ. ನಾವು ನೋಡಿ ಅಲ್ಲಿ ಅಲೈನ್ಸ್ ಅಲ್ಲ, ಅಲ್ಲಿ ನೀವು 60 ಡಿಜಿಟ್ ಅಲ್ಲಿ ಇರೋದು ಯಾವ ಕಾನ್ಫಿಡೆನ್ಸ್ ನಿಮ್ಗೆ? ಅಲ್ಲ. ಒಂದು ಹೇಳ್ತೀನಿ ಕೇಳಿ, ದೇಶದಲ್ಲಿ ಪಂಚ ಇರ್ಬೋದು. ರಾಜ್ಯದ ಎಲೆಕ್ಷನ್ ರಿಸಲ್ಟ್ ನಾವಿಲ್ಲಿ ಮಾತಾಡ್ತೀವಿ. ಈ 2 ಬೈ ಎಲೆಕ್ಷನ್ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಹೇಳುದಿಷ್ಟೇ, ಈ ಕಾಂಗ್ರೆಸ್ ಶಾಸಕರ, ಕಾಂಗ್ರೆಸ್ನ ಪಕ್ಷದವರ ಮನಸ್ಥಿತಿ ಹೆಂಗಿದೆ, ಸಂಸ್ಕೃತಿ ಏನಿದೆ, ಆ ಪಪ್ಪು ಯಾದವರು ಬಹಳ ಬೇಸರದಿಂದ ಹೇಳ್ತಾ ಇದ್ದೀನಿ. ಮಹಿಳೆಯರು ಅದೇ, ನಾಯಕರ ಬೆಡ್ರೂಮ್ ಬಂದ್ರೆ ಪ್ರಸ್ತುತ ಎಂತ ಸರ್ಕಾರ, ಪರಿಸ್ಥಿತಿ ಕೇಂದ್ರ ಅಂತ. ಸರ್ಕಾರದ ಹಾಗಾದ್ರೆ ಬಗ್ಗೆ ಪ್ರಸ್ತುತ ಹೇಳಿದ್ರು. ಹೌದ್ರಿ, ಕೇಂದ್ರ ಸರ್ಕಾರ ಹೌದು ದೃಷ್ಟಿಯಲ್ಲಿ ಹೌದು. ಇಟ್ಕೊಂಡು ಅದೇ ಹೇಳಿದ್ರು. ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಯಾವ ಮೋದಿ ಅವರ ತರ ಬಗ್ಗೆ ಇದೆ, ಒಂದೇ ಒಂದು ಏನಿದೆ ಕಪ್ಪು ಅಂತ ಚುಕ್ಕೆ ಇದೆಯಾ? ಹೇಳಿರೋದು. ಅಥವಾ ನರೇಂದ್ರ ಮೋದಿ ಅವರ ಬಗ್ಗೆ ಕುರ್ಚಿ ಕಾದಾಟ ಏನಾದ್ರು ಇಲ್ಲ, ಇದೆಯಾ? ಯಾವ್ದು ಕಪ್ಪು ಅಥವಾ ಚುಕ್ಕೆ ನರೇಂದ್ರ ಇಲ್ಲ. ಮೋದಿ ಅವರ ಬಗ್ಗೆ ಇಲ್ಲ, ಭ್ರಷ್ಟಾಚಾರ ಯಾವ್ದು ಏನಾದ್ರು ಕಪ್ಪು ಇದೆಯಾ? ಚುಕ್ಕೆ ಇಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ವಿಲವಿಲ ಒದ್ದಾಡ್ತಿರುವಂತ ಕಾಂಗ್ರೆಸ್ನ ಸಂಸ್ಕೃತಿ, ಅವ್ರ ಹೆಣ್ಮಕ್ಳನ್ನ ನಡೆಸ್ಕೊಳ್ಳುವಂತ ರೀತಿ, ಅವ್ರ ಮಹಿಳಾ ಮೀಸಲಾತಿಗೆ ಅಡ್ಡಕಾಲ ಹಾಕಿರುವಂತ ರೀತಿ, ನಾನು ಹೇಳುದಿಷ್ಟೇ, ಯಾವತ್ತೂ ಕೂಡ ದೇಶದ ಜನ ಇವರನ್ನ ಕ್ಷಮಿಸಲ್ಲ. ಆಯುಷ್ಮಾನ್ ಭಾರತ ದೇಶ ನಾನು ಹೇಳುದು, ಕಾಂಗ್ರೆಸ್ ಮುಕ್ತ ಭಾರತ ಆಗುದು ಕಾಲ ಸನ್ನಿಹಿತ ಆಗ್ತಾ ಇದೆ. ಖಂಡಿತವಾಗಿ 20 ರಾಜ್ಯದಲ್ಲಿ ನಾವಿದೀವಿ. ಈಗ ವಿರೋಧ ಪಕ್ಷ ಮುಕ್ತ ಆಗ್ಬೇಕು. ನಿಮ್ದು ಏನಂದ್ರೆ ವಿರೋಧ ಪಕ್ಷ ಮುಕ್ತ ಆಗ್ಬೇಕು. ಅದು ಭಾರತ ಷಡ್ಯಂತ್ರ ಮಾಡೋದು. ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕು. ಮಹಿಳಾ ಮೀಸಲಾತಿ ಅಡಿನಲ್ಲಿ ನೀವು ಡಿಲಿಮಿಟೇಷನ್ ತಂದು ನಾವು ಬರುವಂತ 40-50 ವರ್ಷಗಳ ಸುದೀರ್ಘವಾದಂತಹ ನಾವು ಭಾರತ ದೇಶವನ್ನ ಆಳ್ಬೇಕು ಸಂಘಟನೆ, ನಿಮ್ದಾಗಿ ನಮ್ಮ ಮಾತಾಡೋದು ಮಹಿಳೆಯರ ಪಾತ್ರ ಏನು ಅಂತ ಹೇಳ್ರಿ. ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿ. ಹೇಳಿ. ಅಂದ್ರೆ ಇವತ್ತು ನಿಮ್ಮ ವಿಚಾರ ಏನಂದ್ರೆ ಮಹಿಳೆಯರು ಸಬಲೀಕರಣ ಆಗಬಾರ್ದು. ಅಲ್ಲ, ಸಬಲೀಕರಣಕ್ಕೆ ನಾಂದಿ ಹಾಡಿರೋದೇ ಕಾಂಗ್ರೆಸ್ ಪಕ್ಷ. ಮಹಿಳೆಯರ ಕಾಂಗ್ರೆಸ್ ಪಕ್ಷ. ಸರಿ, ಒಂದು ಮಹಿಳೆಯರ ಬಗ್ಗೆ ಒಂದೇ ನಿಮಿಷ. 1951 ನಲ್ಲಿ 36 ಕೋಟಿ 10 ಲಕ್ಷ ಜನಸಂಖ್ಯೆ ಇತ್ತು. ಆವಾಗ ಇದ್ದದ್ದ ಮಾತ್ರ ಕೇವಲ 494 ಕ್ಷೇತ್ರ. ಅದಾದ್ಮೇಲೆ 10 ವರ್ಷಕ್ಕೆ 1961ಗೆ ಹೇಳ್ತಾ ಇದ್ದೀನಿ. 1961 ನಲ್ಲಿ 43 ಕೋಟಿ 90 ಲಕ್ಷ ಜನ ಇರುವಾಗ 522 ಕ್ಷೇತ್ರ ಆಯ್ತು. ಆಮೇಲೆ 1971 ನಲ್ಲಿ 54 ಕೋಟಿ 80 ಲಕ್ಷ ಇರುವಾಗ 543 ಕ್ಷೇತ್ರ 1971 ನಲ್ಲೇ ಆಯ್ತು. ಆವಾಗಲೇ ಆಗಿರುವಂತ ಆಗ ಎಷ್ಟು ದೇಶದ ಜನಸಂಖ್ಯೆ 54 ಕೋಟಿ 80 ಲಕ್ಷ. ಈಗ ಎಷ್ಟು ದೇಶದ ಜನಸಂಖ್ಯೆ? 140 ಇದೆ. 70 ಮಹಿಳೆಯರೇ ಇದ್ದಾರೆ. 70 ಕೋಟಿ. ಅದನ್ನೇ ಹೇಳುದು. ಈಗ ದೇಶದ ಅರ್ಧದಷ್ಟು ಜನ ನೋಡಿ 76 ಮಹಿಳೆಯರ ಬಗ್ಗೆ ಮಾತಾಡಕ್ಕಾದ್ರೂ ಬಿಡಿ ಸರ್, ಬಿಡಿ ಸರ್. ಹೌದು, ರಾಷ್ಟ್ರಪತಿಗಳು ಹಾಗಾದ್ರೆ ಮಹಿಳೆಯರ ಬಗ್ಗೆ ಮಾತಾಡಕ್ಕಾದ್ರೂ ಇರಿ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಈಗ ನಮ್ಮಲ್ಲಿ 199 ಬೆಂಗಳೂರದ ಬಗ್ಗೆ 199 ವಾರ್ಡ್ ಇತ್ತು. 2011 ಜನಸಂಖ್ಯೆ ಅನುಗುಣವಾಗಿ 369 ವಾರ್ಡ್ ಯಾಕೆ ಮಾಡಿದ್ರು?
2011 ಜನಗಣತಿ ಮಾಡಿದ್ರ ಅವರು ಇಲ್ವಲ್ಲ. ಈಗ ಯಶವಂತಪುರ ಕ್ಷೇತ್ರ ಇದೆ, ಎಷ್ಟು ದೊಡ್ಡದಿದೆ, ಇವ್ರು ಮಾಡಿದ್ರೆ ಅಭಿವೃದ್ಧಿ. ಅಥವಾ ಇಲ್ಲಿ ಬ್ಯಾಂಗ್ಳೂರು ಗ್ರಾಮಾಂತರ ಇದೆ, ಎಲ್ಲಿಗೆ ಹೋಗ್ಬೇಕು, ಆನೇಕಲ್ ತನಕ ಇದೆ, ಎಷ್ಟು ದೊಡ್ಡದಿದೆ, ಎಷ್ಟು ಕಿಲೋಮೀಟರ್ ಇದೆ. ನಾವು ಹೇಳುವಾಗ ಇವರು 2011ಕ್ಕೆ 199 ಆರ್ಡರ್ ಇದ್ದದ್ದು 369 ಮಾಡಿದ್ರೆ ಅದು ಸರಿ ಇದೆ. ನಾವಲ್ಲಿ 543 ಇದ್ದದನ್ನ ಮಹಿಳೆಯರಿಗೆ ಅವಕಾಶ ಕೊಡಿ ಅಂತ ಹೇಳಿ ಸರ್ ನಿಮಗೆ ಒಂದು ನಿಮಿಷ ಆಯ್ತಪ್ಪ 2023ಕ್ಕೆ ಪಾಸ್. ಒಂದು ನಿಮಿಷ ಸರ್, ಒಂದು ಸಿಂಪಲ್ ಕ್ವಶನ್ ನಿಮ್ಮದೇ ಕ್ವಶನ್ ಹೇಳ, ನಿಮ್ಮದೇ ಕ್ವಶನ್ ಅಲ್ಲ, ನಿಮಗೆ ಮಾಹಿತಿ ಕೊರತೆ ಇದ್ರೆ ಈ ಕ್ವಶನ್ ಜನರಿಗೆ ಆದ್ರೆ ಅಲ್ಲಲ್ಲ, ಈ ಮಹಿಳಾ ಮೀಸಲಾತಿಗೆ ಮತ್ತು ಅದರಲ್ಲಿ ಅಂಟುಕೊಂಡಿರುವಂತ ಕ್ಷೇತ್ರ ವಿಂಗಡಣೆಗೆ ವಿರೋಧ ವ್ಯಕ್ತಪಡಿಸಿರದೇ ಸಾಕು ನೀವು ಗೆಲ್ಲೋದಕ್ಕ. ಒಂದು ಮಾತು ಇಲ್ಲಿ ಹೇಳ್ತೀನಿ ಕೇಳಿ, ಅದು ಏನೇ ಆಗ್ಲಿ ಯಾವುದೇ ಆಗ್ಲಿ 100% ನನಗೆ ನಂಬಿಕೆ ಇದೆ 2029ಕ್ಕೆ ನರೇಂದ್ರ ಮೋದಿ ಅವರು ಹೆಣ್ಮಕ್ಳನ್ನು ಸಂಸತ್ತಿಗೆ ಕಳಿಸ್ತಾರೆ. ಓಕೆ, ಗಾಟ್ ಇಟ್. ನಾಗೇಂದ್ರ ಅವರೇ, ಲಾಸ್ಟ್ ರಿಯಾಕ್ಷನ್ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅಲ್ಲ, ಇದು ಎಷ್ಟು ದಿವಸ ಈ ಪ್ರಹಸನ ನೋಡ್ಬೇಕು ಅಂತ ಸಿಎಂ ಕುರ್ಚಿ ಸರ್ಕಾರ ಸತ್ಯವಾಗ್ಲೂ ಹೇಳ್ಬೇಕಾದ್ರೆ ರಾಜ್ಯದ ಜನ ನಂಬಿಟ್ಟಿದ್ದಾರೆ, ಟೇಕ್ ಆಫ್ ಆಗಿಲ್ಲ ಅಂತ. ಇದು ಅಂಕಿಅಂಶಗಳು ಸಮೇತ ಇವತ್ತು ಸರ್ಕಾರದ ಜನಗಳು ಮಾತಾಡ್ತಾ ಇದ್ದಾರೆ. ಏನ್ರಿ ಅವ್ರು ಮಾಡಿರೋ ಸಾಧ್ಯಗಳೇನ್ರಿ? ಅದ್ಯಾವುದೋ ಹೋಗ್ತಾರೆ ರೀ, ಸಿದ್ದರಾಮಯ್ಯ ಬಂದ್ಬಿಟ್ಟು ದೇವರಾಜ ಅರಸು ಸಾಧ್ಯಗಳು ಮೀರಿಸ್ಬಿಟ್ಟು ಅಂತ ಸಮಾವೇಶ ಮಾಡ್ಕೊಂತಾರೆ, ಇಲ್ಲಿ ಅಲ್ಲಿ ಹೋಗ್ತಾರೆ ಹಿಂದೂ ಸಮಾವೇಶಗಳಂತ ಮಾಡ್ಕೊಂತಾರೆ. ಬರೀ ಸಮಾವೇಶಗಳ ಸರ್ಕಾರ ಇದೆ ಹೊರತು ಅಭಿವೃದ್ಧಿ ಸರ್ಕಾರ ಇಲ್ಲ. ಅಭಿವೃದ್ಧಿ ನಿಂತೋಗಿದೆ. ಇವತ್ತು ಅಧಿಕಾರಿಗಳು ಕೂಡ ಕಂಟ್ರೋಲ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಫೈಲ್ ಆಗಿದೆ ಸರ್ಕಾರ, ಆರ್ಥಿಕ ದಿವಾಳಿ ಆಗೋಗಿದೆ ಸರ್ಕಾರ. 3 ವರ್ಷದಿಂದ ಈ ಚರ್ಚೆ ಆಗ್ತಿರೋದ್ರಿಂದಾಗಿ ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಆಡಳಿತವನ್ನು ನಡೆಸಬಹುದು ಅಂತ ಅನ್ಸುತ್ತೆ. ಹೇಳ್ತಾ ಇದೀನಲ್ಲ, ಪ್ರಾಕ್ಟಿಕಲಿ ಜನರದ ಅಭಿಪ್ರಾಯ ತಗೋಬೇಕು. ಹೇಳ್ತಾ ಇದೀನಲ್ಲ, ನೋಡಿ ನೀವು ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಜನರಿಗೆ ಯೋಜನೆಗಳು ತಲುಪೋ ರೀತಿಯಲ್ಲಿ ಇರ್ಬೋದು, ಸಣ್ಣ ಪುಟ್ಟ ಗೊಂದಲ ಆಗಿರ್ಬೋದು, ಆದ್ರೆ ಒಂದು ಲಾರ್ಜರ್ ಕ್ಯಾನ್ವಾಸ್ ನಾವು ಒಳ್ಳೆ ರೀತಿಯ ಆಡಳಿತವನ್ನ ಮಾಡ್ತಾ ಇದೀವಿ. ಇವರು ಅಸಹಾಯಕರಾಗಿದ್ದಾರೆ. ಇವರು ಅಲ್ಲ, ಅವ್ರ ಅಸಹಾಯಕತೆ ನಮ್ಗೆ ಬಹಳ ನೋವು ಕೊಡ್ತಾ ಇದೆ. ಪಾಪ ಬಹಳ ಅವರಿಗೆ ಸಿದ್ದರಾಮಯ್ಯನವರಿಗೂ DK ಗೊತ್ತಾಗಿದೆ, ಬರೀ ಗ್ಯಾರಂಟಿ ಇಟ್ಕೊಂಡು ನಾವು ಮುಂದೆ ಚುನಾವಣೆಗೆ ಹೋಗಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಗಪ್ ಚುಪ್ ಗುಪ್ತ ರೀತಿಯಲ್ಲಿ ಮೀಟಿಂಗ್ಗಳು ನಡೀತಾ ಇದೆ. ನೀವು ಕೂತ್ಕೋಬೇಕಾ, ನಾವು ಕೂತ್ಕೋಬೇಕಾ, ಪಂಚರಾಜ್ಯ ಆದ್ರೆ ಬೈ ಎಲೆಕ್ಷನ್ ಆದ್ರೆ ಯಾರು ತಗೋಬೇಕಾ ಆವದನ್ನು ಏನು ಇದನ್ನ ಯಾರು ತಗೋಬೇಕು, ಪಂಚರಾಜ್ಯ ಅಥವಾ 2 ಏನು ಬೈ ಎಲೆಕ್ಷನ್ ಅಲ್ಲಿ ಸೋತ್ರೆ ಹೊಣೆಗಾರಿಕೆ ಯಾರು ತಗೋಬೇಕು, ಕುರ್ಚಿಕಾದಾಟ ಏನ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಒಟ್ಟಾರೆ ಈ 3 ವರ್ಷದ ಆಡಳಿತದಲ್ಲಿ ಆಡಳಿತ ಮತ್ತು ಅಭಿವೃದ್ಧಿಗಿಂತ ಹೆಚ್ಚಾಗಿ ನಾವು ಮಾತಾಡಿದ್ದು ಈ ಕುರ್ಚಿ, ಸಂಪುಟ ಪುನರ್ರಚನೆ, ಇದರ ಬಗ್ಗೆನೇ. ರಾಜ್ಯದ ಜನಸಾಮಾನ್ಯರ ಹಿತದೃಷ್ಟಿಯಿಂದ ನಾವು ನೋಡೋದಾದರೆ, ಪ್ರಾಕ್ಟಿಕಲಿ ನಾವು ಮಾತಾಡೋದಾದರೆ ಸಾಕಿ ಪ್ರಹಸನ. ನಾಯಕರ ಸ್ಟೇಟ್ಮೆಂಟ್, ಶಾಸಕರ ಹೇಳಿಕೆಗಳು ಬಂದ್ ಮಾಡಿ ಅಭಿವೃದ್ಧಿಯತ್ತ ಗಮನ ಹರಿಸಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.